ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಚಿಕ್ಕದಾಗಿ ಮತ್ತು ನಮಗೆ ಗೊತ್ತಿರುವಂಥ ಸಂಗತಿಯನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ತೇನೆ. ದಯವಿಟ್ಟು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ, ಅರ್ಥ ಮಾಡಿಕೊಳ್ಳ್ರಿ, ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿರಿ ಮತ್ತು ದೇವರು ಆ ಕಾರ್ಯವನ್ನು, ಆ ವಾಕ್ಯದ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ನಾವು ನೋಡುವವರಾಗಿದ್ದೇವೆ. ಯಾಕಂದರೆ ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನು ನೆನಪು ಮಾಡ್ತಾನೆ, ನಾವು ದೇವರ ವಾಕ್ಯ ಬರೀ ಕೇಳುವುದರ ಮುಖಾಂತರ ನಮ್ಗೆ ಆಶೀರ್ವಾದ ಬರಲ್ಲ. ರೈಟ್? ಕೇಳಿ ಅದು ನಮ್ಮ ಜೀವಿತದಲ್ಲಿ ನಾವು ಪಾಲಿಸಿದಾಗ, ಮಾಡಬೇಕಾದದ್ದನ್ನು ನಾವು ಮಾಡಿದಾಗ ನಮ್ಮ ಜೀವಿತದಲ್ಲಿ ಅದು ಆಶೀರ್ವಾದ ಬರುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೆ ನಾವು ವಾಕ್ಯವನ್ನು ಮಾಡುವಂಥ ಅಭ್ಯಾಸ ನಮ್ಮ ಜೀವಿತದಲ್ಲಿ ನಾವು ಮಾಡಿಕೊಳ್ಳಬೇಕು. ಆಮೆನ್. ಏನು ಅಭ್ಯಾಸ ಮಾಡಿಕೊಳ್ಳಬೇಕು? ಅರ್ಥ ಆಗಲಿಲ್ವಾ ನಾನು ಹೇಳಿದ್ದು, ಅಥವಾ ಇನ್ನೊಂದ್ಸರಿ ಹೇಳ್ಬೇಕಾ? ಏನು ಅಭ್ಯಾಸ ಮಾಡಿಕೊಳ್ಬೇಕು ನಾವು? ವಾಕ್ಯವನ್ನು ಮಾಡುವಂಥ ಅಭ್ಯಾಸ ನಾವು ಮಾಡಿಕೊಳ್ಳಬೇಕು. ಆಮೆನ್. ಭಾಳ ಸರಿ ನಮಗೆ ಕೇಳುವಂಥ ಅಭ್ಯಾಸ ಇರುವಂಥದ್ದಾಗಿದೆ, ಆದರೆ ಇಲ್ಲದೇ ಇದ್ರೆ ನಮ್ಮನ್ನು ನಾವು ಮೋಸ ಪಡೆದುಕೊಳ್ಳುತ್ತೇವೆ. ಇದು ನನಗೂ ಆಗಿದೆ, ನಿಮಗೂ ಆಗಿದೆ, ನಮ್ಮೆಲ್ಲರಿಗೂ ಆಗಿರುವಂಥದ್ದಾಗಿದೆ ಪ್ರಿಯರೇ. ಓಕೆ, ದೇವರಿಗೆ ಸ್ತೋತ್ರ. ಮತ್ತು ಈ ಸಮಯದಲ್ಲಿ ನಮಗೆಲ್ಲ ಗೊತ್ತಿರುವಂಥ ವಾಕ್ಯ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ. ಯಾರು ಹೇಳ್ತೀರಿ? ಏನಿದೆ ಅದರಲ್ಲಿ? ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿರುವುದಾದರೆ ಅವನೇನಾಗಿದ್ದಾನೆ? ನೂತನ ಸೃಷ್ಟಿಯಾಗಿದ್ದಾನೆ. ವಚನ ಅಲ್ಲಿರುವಂಥದ್ದಾಗಿದೆ ಪ್ರಿಯರೇ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹಳೆಯವುಗಳು ಅಳಿದು ಹೋದವು, ಈಗೋ ಎಲ್ಲವೂ ನೂತನವಾಯಿತು. ಇದು ಯಾರ ಬಗ್ಗೆ ಮಾತಾಡ್ತಾ ಇದೆ ಅಂದರೆ, ನಿನ್ನ ಬಗ್ಗೆ, ನನ್ನ ಬಗ್ಗೆ, ಯೇಸುಸ್ವಾಮಿಯನ್ನು ಅಂಗೀಕರಿಸ್ಕೊಂಡವರ ಮೇಲೆ. ಓಕೆ, ಒಬ್ಬ ವಿಶ್ವಾಸಿ ಯಾರು ಯೇಸುಸ್ವಾಮಿಯಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾರೋ ಅವರ ಬಗ್ಗೆ ಮಾತನಾಡ್ತಾ ಇದೆ. ಈ ಬೆಳಗಿನ ಸಮಯದಲ್ಲಿ ಒಂದು ವೇಳೆ ಯಾರಾದರೂ ಇಲ್ಲಿ ಇರುವುದಾದರೆ, ನೀವಿನ್ನೂ ಯೇಸುಸ್ವಾಮಿಯನ್ನು ನೀವು ನಂಬಲಿಲ್ಲ ಅಂತ ಹೇಳುವುದಾದರೆ, ಇದೊಂದು ಅವಕಾಶವಾಗಿರುವಂಥದ್ದಾಗಿದೆ ಪ್ರಿಯರೇ. ಯೇಸು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಸ್ವಪ್ರಾಣವನ್ನು ಕೊಟ್ಟು, ನಮ್ಮ ಪಾಪಗಳಿಗಾಗಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ, ಆತನು ಸತ್ತು ಉಣಲ್ಪಟ್ಟು 3ನೇ ದಿವಸ ಮರಣವನ್ನು ಜಯಿಸಿ ಎದ್ದಿದ್ದಾನೆ. ಮತ್ತು ಆತನು ನಮಗಾಗದು ಮಾಡಿದ್ದಾನಂತ ಯಾರು ನಂಬುತ್ತಾರೋ, ಹೃದಯದಲ್ಲಿ ಬಾಯಿಂದ ಅಂಗೀಕಾರ ಮಾಡ್ತಾರೋ, ಬೈಬಲ್ ಹೇಳ್ತದೆ ಅವರಿಗೆ ರಕ್ಷಣೆ ಆಗ. ಇನ್ನೊಂದು ವಚನವನ್ನು ನಾವು ಓದೋಣ. ರೋಮಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ರೋಮಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಈ ಟ್ರಾನ್ಸ್ಲೇಷನ್ ಅಲ್ಲಿ ಏನಿದೆ ಅಂದ್ರೆ, ಹೊಸಬರಾಗಿ ನಡೆದುಕೊಳ್ಳಬೇಕಂತಿದೆ. ಸ್ವಲ್ಪ ವ್ಯತ್ಯಾಸವಾಗಿದೆ. ನೀವು ಹೊಸಬರಾಗ ಅವಶ್ಯಕತೆ ಇಲ್ಲ. ಯಾಕೆ? ಕ್ರಿಸ್ತನಲ್ಲಿ ಆತನು ನಿಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾಡಿದ್ದಾನೆ. ಆತನ್ ಮಾಡ್ತೀನಿ, ನಾನು ಕೂಡ ಹೊಸಬನಾಗ್ತೀನಿ ಅಂದ್ರೆ ಅಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ ಹೊಸಬರಾಗ್ಲಿಕ್ಕೆ ಅಂತ ಹೇಳಿ, ಆತನೇ ನಮ್ಮನ್ನೇನ್ ಮಾಡಿದ್ದಾನೆ? ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗಿ ಆತನು ಮಾಡಿದ್ದಾನೆ. ರೈಟ್? ಆಗ್ಲೇ ಆಗಿದ್ದೇವೆ. ಆದ್ರೆ ಈ ಟ್ರಾನ್ಸ್ಲೇಷನ್ ಅಲ್ಲಿ ಹೊಸಬರಾಗಿ ನೀವು ಆಗಬೇಕು ಹೊಸಬರು ಅಂತ ಹೇಳ್ತದೆ. ಇಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾವು ಓದೋಣ ಪ್ರಿಯರೇ. 4ನೇ ವಚನ. ಹೀಗಿರಲಾಗಿ ನಾವು ಬಾಪ್ತಿಸ್ಮ ಮಾಡಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೂಣಲ್ಪಟ್ಟೆವು. ಮತ್ತು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೋ, ಹಾಗೆಯೇ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲಿ ನಡೆದುಕೊಳ್ಳೋಣ. ಅಂದ್ರೆ ಈ ಆತ್ಮದಲ್ಲಿ ಏನಿದೆ, ನಿಮ್ಮ ಹೊಸ ಆತ್ಮದಲ್ಲಿ, ನೂತನ ಸೃಷ್ಟಿಯಲ್ಲಿ ನೂತನ ಜೀವ ಇದೆ. ಆಮೇನ್. ಇಲ್ಲಿ ಪೌಲನ್ ಏನ್ ಹೇಳ್ತೇನೆಂದ್ರೆ, ಈ ನೂತನ ಜೀವ ಇದೆಯಲ್ಲ ನಿನ್ನ ಆತ್ಮದಲ್ಲಿ, ಅದರ ಅನುಸಾರವಾಗಿ ನೀನು ನಡೆದುಕೋ. ಹಲ್ಲೆಲೂಯಾ. ನಿನ್ನ ಒಳಗಡೆ ಏನಿದೆ? ನೂತನ ಜೀವ ಇದೆ. ಎಲ್ಲರೂ ಹೇಳ್ರಿ, ನಾನು ನೂತನ ಸೃಷ್ಟಿಯಾಗಿದ್ದೇನೆ, ನನ್ನ ಒಳಗಡೆ ನೂತನ ಜೀವ ಇದೆ. ಹಲ್ಲೆಲೂಯಾ. ಎಲ್ಲಿದೆ ಆ ನೂತನ ಜೀವ? ಎಲ್ಲಿದೆ? ನಿನ್ನ ಒಳಗಡೆ ಇರುವಂಥದ್ದಾಗಿದೆ.
ಸೊ ಈಗ ಪೌಲನು ಏನ್ ಬೋಧಿಸ್ತಾ ಇದ್ದಾನಂದ್ರೆ ನಮಗೆ ಈ ನೂತನ ಜೀವದ ಪ್ರಕಾರ ನೀನು ನಡೆದುಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗೆ ಮೊದಲು ಒಂದು ಹಳೆ ಜೀವನ ಇತ್ತು, ಅದು ಹೋಯ್ತು. ಈ ಕ್ರಿಸ್ತನಲ್ಲ ಏನಾಗಿದ್ದಾನೆ, ಹೊಸಬನಾಗಿದ್ದಾನೆ. ಆ ಹೊಸ ಜೀವನದ ಪ್ರಕಾರ ನೀನು ನಡೆದುಕೋ ಎಂಬುದಾಗಿ ಪೌಲನು ಹೇಳುವವನಾಗಿ. ಇನ್ನೊಂದು ವಚನ ಓದೋಣ, ರೋಮ 7:6, 7ನೇ ಅಧ್ಯಾಯ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ. ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ. ಆಮೇನ್. ಇನ್ನೊಂದು ಈ ಒಂದು ಇದರಲ್ಲಿ ಪವಿತ್ರ ಬೈಬಲ್ನಲ್ಲಿ ನಾನು ಓದ್ತೇನೆ ನೋಡ್ರಿ, ಆ 2ನೇ ಭಾಗ. ಹೀಗೆ ನಾವು ಅಕ್ಷರಿಕವಾಗಿ ಹಳೆ ರೀತಿಯಲ್ಲಿ ಆತನನ್ನು ಸೇವಿಸದೆ ಆತ್ಮನಿಂದ ಹೊಸ ರೀತಿಯಲ್ಲಿ ಸೇವಿಸುತ್ತೇವೆ. ಎಲ್ಲರೂ ಹೇಳ್ರಿ, ಹಳೆ ರೀತಿ, ಹೊಸ ರೀತಿ. ಹೇಳ್ರಿ, ಹಳೆ ರೀತಿ, ಹೊಸ ರೀತಿ. ಇಲ್ಲಿ ಏನ್ ಹೇಳ್ತಾನೆ, ಆತ್ಮನಿಂದ ಹೊಸ ರೀತಿಯಲ್ಲಿ ಸೇವಿಸ್ಬೇಕಂತ. ಎಲ್ಲರೂ ಹೇಳ್ರಿ, ಆತ್ಮನಿಂದ. ಆತ್ಮನಿಂದ. ಯಾಕೆ ಆತನು ಆತ್ಮನಿಂದ ಹೊಸ ರೀತಿಯಲ್ಲಿ ಅಂತ ಹೇಳುವವನಾಗಿದ್ದಾನಂತಂದ್ರೆ, ನಿಮ್ಮ ಆತ್ಮ ಇದೆಯಲ್ಲ, ನಿಮ್ಮ ಆತ್ಮ ನೂತನವಾಗಿ ಸೃಷ್ಟಿಸಲ್ಪಟ್ಟಿದೆ. ನಾನು ಹೇಳ್ದಲ್ಲ, ಇನ್ನೊಂದ್ಸರಿ ಹೇಳ್ರಿ, ನಾನು ಆತ್ಮವಾಗಿದ್ದೇನೆ, ನನಗೆ ಪ್ರಾಣವಿದೆ, ನಾನು ಶರೀರದಲ್ಲಿ ಜೀವಿಸ್ತಾ ಇದ್ದೇನೆ. ಇವಾಗ ಆತ್ಮ ಏನಾಗಿದೆ, ನೂತನ ಸೃಷ್ಟಿಯಾಗಿದೆ. ಆ ಆತ್ಮದಲ್ಲಿ ಏನಿದೆ, ಹೊಸ ಜೀವ ಇದೆ. ಹೊಸ ಜೀವ ಹೊಸ ಆತ್ಮದಲ್ಲಿರುವ ಕಾರಣದಿಂದ ನೀನು ಏನು ಮಾಡಬೇಕು, ಆತ್ಮನಿಂದ ಹೊಸ ರೀತಿಯಲ್ಲಿ ನೀನು ನಡೆದುಕೋ ಎಂಬುದಾಗಿ ಹೇಳುತ್ತಾನೆ. ಎಲ್ಲಿಂದ ನಡೆದುಕೊಳ್ಬೇಕು ನಾವು? ನಮ್ಮ ಆತ್ಮದಿಂದ ನಾವು ನಡೆದುಕೊಳ್ಳಬೇಕು. ಒಂದ್ಸರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅನ್ಯ ಭಾಷೆಯಲ್ಲಿ, ಓ ರಬ ಕಥ ರಬ ಸಕಥ ರಬ 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 ಅಂತ ಪ್ರಾರ್ಥನೆ ಮಾಡುವಾಗ ಅನ್ಯ ಭಾಷೆಗಳ ಅರ್ಥ ಬಂತು ನನಗೆ. ಪವಿತ್ರ ಆತ್ಮ ನನಗೆ ಹೇಳ್ತಾ ಇದ್ದ, ಅದು ಏನಂತ ಹೇಳ್ತಿದ್ರೆ, ನೀನು ಒಳಗಿನಿಂದ ಜೀವಿಸು, ನೀನು ಒಳಗಿಂದ ಜೀವಿಸು. ಲಿವ್ ಯೋರ್ ಲೈಫ್ ಫ್ರಮ್ ಇನ್ಸೈಡ್. ನೀನು ಏನು ಜೀವನ ಮಾಡ್ತಾ ಇದೆಯಲ್ಲ, ಏನು ಬದುಕು ಮಾಡ್ತಾ ಇದೆಯಲ್ಲ, ಏನು ಜೀವಿಸ್ತಾ ಇದೆಯಲ್ಲ, ಆ ಜೀವ ನೀನು ಎಲ್ಲಿಂದ ಜೀವಿಸ್ಬೇಕಂತೆ, ಒಳಗಿಂದ ಜೀವಿಸಬೇಕಂತೆ. ಯಾಕೆ? ನಿನ್ನ ಒಳಗಡೆ ಏನಿದೆ, ಆತ್ಮ ಇದೆ. ಆ ಆತ್ಮ ಏನಾಗಿದೆ, ಹೊಸ ಸೃಷ್ಟಿಯಾಗಿದೆ. ಆ ಆತ್ಮದಲ್ಲಿ ಏನಿದೆ, ಹೊಸ ಜೀವ ಇರುವಂತದ್ದಾಗಿದೆ. ಎಂತ ಜೀವ ಇದು? ಈ ಹೊಸ ಜೀವ ಇದು ಎಂತ ಜೀವ? ಇದು ಸಾಧಾರಣವಾದ ಜೀವ ಅಲ್ಲ, ಇದು ನೂತನ ಜೀವ. ಕ್ರಿಸ್ತನಲ್ಲಿ ಇರುವಂತ ಜೀವ ನಿಮ್ಮಲ್ಲಿರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಬೇರೆ ಬೇರೆ ಜೀವಶಾಸ್ತ್ರ ಅಂತ ಓದ್ತಾರೆ, ಬಯಾಲಜಿ ಅಲ್ವಾ, ಜೀವಶಾಸ್ತ್ರ ಅಂತ ಓದ್ತಾರೆ. ಯಾವ್ದ್ರ ಬಗ್ಗೆ ಓದ್ತಾರೆ ಅವರು? ಪ್ರಾಣಿ ಪಕ್ಷಿಗಳು, ಹೌದಲ್ಲ, ಆಮೇಲೆ ಸಸ್ಯಗಳು, ಗಿಡ ಮರಗಳ ಬಗ್ಗೆ ಅವರು ಓದ್ತಾರೆ. ಅದನ್ನೇನಂತಾರೆ ಅವರು? ಜೀವಶಾಸ್ತ್ರ, ರೈಟ್? ಆದ್ರೆ ಇನ್ನೊಂದು ಜೀವ ಇದೆ ಪ್ರಿಯರೇ. ಯಾವ್ದು ಗೊತ್ತಾ? ದೇವರಂತಹ ಜೀವ. ದೇವರಂತಹ ಜೀವ, ಅದು ಕ್ರಿಸ್ತನ ಜೀವ, ಕ್ರಿಸ್ತನಲ್ಲಿ ಇರುವಂತ ಜೀವ. ಅದು ಯಾವ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲದು. ಆಮೆನ್. ಅದು ಜೀವ ಎಲ್ಲಿದೆ ಅಂತಂದ್ರೆ, ಯಾರ್ಯಾರು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿದ್ದೇವಲ್ಲ, ನಮ್ಮೊಳಗಡೆ ನಮ್ಮ ಆತ್ಮದಲ್ಲಿ ಆ ಹೊಸ ಜೀವ ಇರುವಂತದ್ದಾಗಿದೆ. ಆಮೇನ್. ಉದಾಹರಣೆಗೆ ನಮಗೆ ಗೊತ್ತು ಆ ವಚನ, ಮತ್ತು ಅದನ್ನು ಓದೋಣ ಪ್ರಿಯರೇ. ಗಲಾತಿ 2:22. ಗಲಾತಿ 2:20. ಗಲಾತಿ 2:20. ಪೌಲನ್ ಏನಂತಾನೆ ನೋಡ್ರಿ, ನಾನು ಕ್ರಿಸ್ತನೊಂದಿಗೆ ಕ್ರೂಜೆಗೆ ಹಾಕಲ್ಪಟ್ಟಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ. 2:20 ಏನ್ ಹೇಳ್ತದ ನೋಡ್ರಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಆದಾಗ್ಯೂ ನಾನು ಜೀವಿಸುತ್ತೇನೆ. ರೈಟ್? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಆದಾಗ್ಯೂ ನಾನು ಜೀವಿಸುತ್ತೇನೆ. ಆದ್ರೆ ಇಲ್ಲಿ ಹೇಳ್ತಾರೆ, ಇನ್ನು ಜೀವಿಸುವುದು ನಾನಲ್ಲ. ಎಲ್ಲರೂ ಹೇಳ್ರಿ, ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಎಲ್ಲರೂ ಹೇಳ್ರಿ, ಜೀವಿಸುವುದು ನಾನಲ್ಲ. ಅರೆ, ನೀನ್ ಜೀವಿಸಲ್ಲ ಅಂದ್ರೆ ಇನ್ಯಾರು ಜೀವಿಸ್ತದೆ? ಇವಾಗ ನಿನ್ನ ಲೈಫು ಕ್ರಿಸ್ತನ ಲೈಫು ಒಂದಾಗ್ಬಿಟ್ಟಿದೆ.
ಕ್ರೈಸ್ತವನಂತಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ಕ್ರಿಸ್ತನೊಂದಿಗೆ ಬೆರೆತು ಹೋದಂತ ವ್ಯಕ್ತಿಯೇ ಕ್ರೈಸ್ತವನು. ಯೇಸ್ವಾಮಿ ಏನ್ ಹೇಳಿದ ಕೇಳಿಸ್ಕೊಡ್ರಿ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ಈ ಸತ್ಯವು. ಓಕೆ, ಎಚ್ಚರಿಕೆಯಿಂದ ಸತ್ಯ ಕೇಳಿಸ್ಕೊಡ್ರಿ ಪ್ರಿಯರೇ. ಯೇಸ್ವಾಮಿ ಏನಂದ? ನಾನೇ ದ್ರಾಕ್ಷೆ ಬಳ್ಳಿ. ಕರೆಕ್ಟಾ? ನಾನೇ ದ್ರಾಕ್ಷೆ ಬಳ್ಳಿ, ನೀವೇನಾಗಿದ್ದೀರಂತೆ? ಕೊಂಬೆಗಳು. ಅಂದ್ರೆ ಬಳ್ಳಿ ಇದೆ, ಆ ಬಳ್ಳಿಗೆ ಈ ಕೊಂಬೆ ಏನಾಗಿದೆ? ಅಂಟುಕೊಂಡಿದೆ. ರೈಟ್? ಇವಾಗ ಈ ಬಳ್ಳಿಯಲ್ಲಿ ಒಂದು ಜೀವ ಹರಿತಾ ಇದೆ ಪ್ರಿಯರ್, ಅದೇ ಜೀವ ಬಳ್ಳಿಯಲ್ಲಿ ಹರಿತದೆ. ಕರೆಕ್ಟಾ ಇಲ್ಲ? ಈ ಬಳ್ಳಿಗೊಂದು ಜೀವ, ಕೊಂಬೆಗೊಂದು ಜೀವ ಇರ್ತದ? ಇಲ್ಲ, ಎರಡಕ್ಕೂ ಸೇಮ್ ಅಲ್ಲ. ಈಗ ಕ್ರಿಸ್ತನ್ ಏನಾಗಿದ್ದಾನೆ? ಬಳ್ಳಿ ಆಗಿದ್ದಾನೆ. ನಾವೇನಾಗಿದ್ದೇವೆ? ಕೊಂಬೆ ಬಳ್ಳಿಗೆ ಏನಾಗಿದೆ? ಅಂಟುಕೊಂಡಿದೆ. ಹಂಗಂದ್ರೆ ಇವಾಗ ಜೀವ ಬೇರೆ, ಅವರಿಬ್ಬರಲ್ಲಿ ಇರುವಂತ ಜೀವ ಬೇರೆ ಬೇರೆನಾ, ಒಂದೇ ಜೀವನ? ಇವಾಗ ಪೌಲನ್ ಅದನ್ನೇ ಹೇಳ್ತಾ ಇರೋದು. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ. ಹಲ್ಲೆಲೂಯಾ. ನನ್ನ ಹಳೆ ಮನುಷ್ಯ ಇವಾಗ ಜೀವಿಸ್ತಾ ಇಲ್ಲ. ಈ ಅರಿವಿಗೆ ಬರಬೇಕು ಪ್ರಿಯರೇ ನಾವು. ಆಮೆನ್. ಈ ಅರಿವಿಗೆ ನಾವು ಬರಬೇಕು. ಇನ್ನು ಜೀವಿಸುವುದು ನಾನಲ್ಲ. ನಾವು ಅದಕ್ಕೆ ಬ್ಯಾಪ್ಟಿಸಮ್ ಅರ್ಥ ಏನು ಗೊತ್ತಾ? ಬ್ಯಾಪ್ಟಿಸಮ್ ದಿನ ನಿನ್ನ ಹಳೆ ಮನುಷ್ಯನ ಸಮಾಧಿ ಆಯ್ತು. ನಾವು ಬ್ಯಾಪ್ಟಿಸಮ್ ತಗೊಂಡ್ವಲ್ಲ, ಆ ಬ್ಯಾಪ್ಟಿಸಮ್ ಏನ್ ಸೂಚಿಸ್ತದಂದ್ರೆ ನಿನ್ನ ಹಳೆ ಮನುಷ್ಯನ ಸಮಾಧಿ. ಅದು ಪಾಪದ ಮನುಷ್ಯನ ಸಮಾಧಿ. ನಿನ್ನ ಹಳೆ ಗುರುತು ನಿನ್ನ ಸಮಾಧಿ ಆಯ್ತವತ್ತು. ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ? ಅದನ್ನ ತೋಡಿ ಅದೇ ಜೀವನ ಜೀವಿಸ್ತಾ ಇದ್ದಾರೆ. ಎಲ್ಲರೂ ಹೇಳ್ರಿ, ನಾನು ಯಾವತ್ತು ಬಾಪ್ತಿಸ್ಮ ಮಾಡಿಕೊಂಡು ಅವತ್ತು ನನ್ನ ಹಳೆ ಜೀವನದ ಸಮಾಧಿ ಆಯಿತು. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಕ್ರಿಸ್ತನು ಒಂದಾಗಿ ಇವಾಗ ಜೀವಿಸ್ತಾ ಇದ್ದೀರಿ. ನೀವು ನಿನ್ನ ಆತ್ಮದಲ್ಲಿರುವಂತ ಜೀವ ಆದಾಮನಿಂದ ಬಂದಂತದ್ದಲ್ಲ. ನಿನ್ನ ಆತ್ಮದಲ್ಲಿರುವಂತ ಜೀವ ಕ್ರಿಸ್ತನಿಂದ ಬಂದಂತ ಜೀವ. ನಿನ್ನ ಆತ್ಮದಲ್ಲಿರುವಂತ ಜೀವ ಪುನರುತ್ಥಾನದ ಜೀವ. ನಿನ್ನ ಆತ್ಮದಲ್ಲಿ ಇರುವಂತ ಜೀವ ಸಮೃದ್ಧಿಯಾದ ಜೀವ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಾನು ನನ್ನ ಕುರಿಗಳಿಗೆ ಜೀವ ಕೊಡ್ಲಿಕ್ಕೂ ಸಮೃದ್ಧಿಯಾಗಿ ಕೊಡ್ಲಿಕ್ಕೂ ನಾನು ಬಂದಿದ್ದೇನೆ. ಅಂದ್ರೆ ಏನು? ಅವ್ರಿಗೆ ಮೊದಲೇ ಜೀವ ಇರ್ಲಿಲ್ವಾ? ಇತ್ತು. ಎಂತ ಜೀವ ಇತ್ತು? ಉಸಿರಾಡ್ತಿದ್ರು. ಮತ್ತೆ ಇನ್ನೇನು ಏನ್ ಕೊಡಕ್ ಬಂದ? ಹಂಗಂದ್ರೆ ಸ್ವಾಮಿ ಅಂದ್ರೆ ಈ ಜೀವ ಅಲ್ಲ, ಬರೀ ಉಸಿರಾಡುವುದಲ್ಲ, ಬರೀ ಓಡಾಡುವುದಲ್ಲ, ಬರೀ ತಿನ್ನುವುದಲ್ಲ, ಆದ್ರೆ ಅವರ ಆತ್ಮದಲ್ಲಿ ನಾನು ಹೊಸ ಜೀವವನ್ನು ಹಾಕುವವನಾಗಿದ್ದೇನೆ. ಇದು ಪರಲೋಕದ ಜೀವ, ಇದು ದೇವರಂತಹ ಜೀವ, ಇದು ನಿತ್ಯ ಜೀವ, ಇದು ಸಮೃದ್ಧಿಯಾದ ಜೀವ. ಇದು ನಾರ್ಮಲ್ ಜೀವ ಅಲ್ಲ, ಇದು ಸಾಧಾರಣವಾದಂತ ಜೀವ ಅಲ್ಲ. ಇದು ಅಸಾಧಾರಣವಾದಂತ ದೈವಿಕವಾದಂತ ಜೀವ. ಎಷ್ಟು ಜನ ನಂಬುವವರಾಗಿದ್ದೀರಿ? ಹಲ್ಲೆಲೂಯಾ. ಹೇಳ್ರಿ, ಯಾವಾಗ ಯೇಸು ಸ್ವಾಮಿಯನ್ನು ನಾನು ಅಂಗೀಕರಿಸಿಕೊಂಡೆನೋ, ದೇವರು ನನಗೆ ಕ್ರಿಸ್ತ ಯೇಸುವಿನಲ್ಲಿ ಹೊಸ ಜೀವವನ್ನು ಕೊಟ್ಟನು, ಪರಲೋಕದ ಜೀವವನ್ನು ನನಗೆ ಕೊಟ್ಟನು, ಸಮೃದ್ಧಿಯಾದ ಜೀವವನ್ನು ನನಗೆ ಕೊಟ್ಟನು, ಕ್ರಿಸ್ತನಲ್ಲಿರುವ ಜೀವವನ್ನು ನನಗೆ ಕೊಟ್ಟನು, ನಿತ್ಯ ಜೀವವನ್ನು ನನಗೆ ಕೊಟ್ಟನು. ಅದಕ್ಕೆ ಹೇಳ್ತಾರೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು. ಪರಲೋಕದಲ್ಲಿ ಜೀವಿಸ್ತಾನಂತ ಹೇಳ್ತಾ ಇಲ್ಲ, ಪೌಲನ ಭಾಷೆ ನೋಡ್ರಲ್ಲಿ. ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದ. ಹಲ್ಲೆಲೂಯಾ. ಪಕ್ಕದಲ್ಲಿ ಒಂದ್ಸರಿ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಯಾರು ಜೀವಿಸ್ತಾ ಇದ್ದಾರೆ ನಮ್ಮೊಳಗಡೆ? ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾ ಇದ್ದಾನೆ. ನೆಕ್ಸ್ಟ್ ನೋಡ್ರಿ, ಈಗ. ಎಲ್ಲರೂ ಹೇಳ್ರಿ, ಈಗ. ಯಾಕೆ? ಇವಾಗ ಕ್ರಿಸ್ತನೊಂದಿಗೆ ಇದ್ದೇನೆ, ನಾನು ಕ್ರಿಸ್ತನಲ್ಲಿದ್ದೇನೆ. ಪೌಲನ್ ಹೇಳ್ತಾನೆ, ನಾನು ಹಳೆ ಜೀವ ಒಂದಿತ್ತು, ಪಾರ್ಟ್ 1, ಆದ್ರೆ ಇವಾಗ ಕ್ರಿಸ್ತನಲ್ಲಿದ್ದೇನೆ. ಈಗ ನಾನು ಜೀವಿಸುವಂತ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಳನ ನಂಬಿಕೆಯಲ್ಲಿಯೇ. ಈ ಜೀವ ಎಂತದ್ ಮಾತಾಡ್ತಾನೆ ಗೊತ್ತಾ? ಪರಲೋಕಕ್ಕೆ ಹೋದ್ಮೇಲೆ ಸಿಗುವಂತ ಜೀವದ ಬಗ್ಗೆ ಮಾತಾಡ್ತಾ ಇಲ್ಲ.
ಬಹಳ ಜನ ಅನ್ಕೊಳ್ತಾರೆ, ಇಲ್ಲಿ ಸೋಲಿನ ಜೀವಿತ, ಇಲ್ಲಿ ಕಷ್ಟದ ಜೀವಿತ, ಇಲ್ಲಿ ಕಣ್ಣೀರಿನ ಜೀವಿತ, ಇಲ್ಲಿ ಒಡಿಸ್ಕೊಳ್ಳುವ ಜೀವಿತ, ಬಡಿಸ್ಕೊಳ್ಳುವಂತ ಜೀವಿತ, ಇಲ್ಲಿ ಇದು ಪರಲೋಕಕ್ಕೆ ಹೋದ್ಮೇಲೆ ನನಗೆ ನಿತ್ಯ ಜೀವ ಸಿಗ್ತದೆ. ಪೌಲನು ಪರಲೋಕ ಅದನ್ನು ಭವಿಷ್ಯತ್ತಿಗೆ ಆಗ್ತಾ ಇಲ್ಲ. ಪೌಲನು ಭವಿಷ್ಯತ್ತಿಗೆ ಆಗ್ತಾ ಇಲ್ಲ. ಇಲ್ಲಿ ಪೌಲನು ಈಗ ಅಂತ ಹೇಳ್ತಾ ಇದ್ದಾನೆ. ಕೆಲವೊಂದ್ಸರಿ ನಾವು ಏನ್ ಮಾಡ್ತೇವೆ, ಯೇಸು ಸ್ವಾಮಿಯನ್ನ ಶಕ್ತಿಯನ್ನು, ಪುನರುತ್ಥಾನದ ಶಕ್ತಿಯನ್ನು ನಾವು ಭವಿಷ್ಯತ್ತಲ್ಲಿ ಹಾಕ್ಬಿಡ್ತೇವೆ. ಯಾರಂತೆ? ಆ ಲಾಜರನ ಅಕ್ಕಂದಿರಂತೆ. ರೈಟ್? ಯೇಸು ಸ್ವಾಮಿ ಆಕೆ ಹತ್ರ ಬರ್ತಾನೆ, ಲಾಜರನ್ ಸತ್ತಿದ್ದಾನೆ. ಹೇಳ್ತಾರೆ, ನಿನ್ ತಮ್ಮನ್ ಬದುಕ್ತಾನಂತ ನಿನಗೆ ನಂಬಿಕೆ ಇದೆಯಾ? ಏನ್ ಹೇಳ್ತಾನೆ? ನಂಬಿಕೆ ಇದೆ. ಆ ಪುನರುತ್ಥಾನದ ದಿನದಲ್ಲಿ ಅವನು ಹೇಳ್ತಾನೆ. ಅಂದ್ರೆ ಆಕೆ ಏನ್ ಮಾಡಿದ್ಲು? ಇವತ್ತಲ್ಲ, ಅದು ಒಂದಿನ ಪುನರುತ್ಥಾನದ ದಿನ ಬರ್ತದೆ. ಆ ದಿನದಲ್ಲಿ ಸತ್ತವರೆಲ್ಲ ಎದ್ದಳ್ತಾರೆ. ಅವತ್ತು ನನ್ನ ತಮ್ಮ ಎದ್ದಳ್ತಾನೆ ಅಂತ ನಾನು ನಂಬುತ್ತೇನೆ ಅಂತ ಆಕೆ ಹೇಳಿದ್ದು. ಯೇಸು ಸ್ವಾಮಿ ಅದಕ್ಕೆ ಆಮೇಲೆ ಅಂದಿಲ್ಲ. ಯೇಸು ಸ್ವಾಮಿ ಏನಂದ ಗೊತ್ತಾ? ತಂಗಿ, ತಂಗಿ, ನೀನು ಪುನರುತ್ಥಾನ ದಿನಕ್ಕಾಗಿ ಅದು ಯಾವತ್ತೋ ಭವಿಷ್ಯತ್ತಲ್ಲಿ ಬರ್ತದಂತ ನೀನು ಎದುರು ನೋಡ್ತಾ ಇದ್ದೆ. ಆದ್ರೆ ನಿನ್ನ ಮುಂದೆ ನಿಂತು ಮಾತಾಡ್ತಾ ಇರುವಂತ ವ್ಯಕ್ತಿ ಆ ಪುನರುತ್ಥಾನ, ನಾನೇ ಜೀವವಾಗಿದ್ದೇನೆ. ಅರ್ಥ ಆಯ್ತಾ? ಅಲ್ಲಿ ಆಕೆ ಆಲೋಚನೆ ಹೆಂಗಿತ್ತಂದ್ರೆ, ಗೊತ್ತು ಸ್ವಾಮಿ, ಆ ಪುನರುತ್ಥಾನದ ದಿನ ಅವತ್ತೊಂದಿನ ಬರ್ತದೆ. ಯಾವಾಗೋ ಬರ್ತದೆ. 100 ವರ್ಷ ಆದ್ಮೇಲೋ, 200 ವರ್ಷ ಆದ್ಮೇಲೋ, 1000 ವರ್ಷ ಆದ್ಮೇಲೋ, 2000 ವರ್ಷ, ಒಟ್ಟು ಫ್ಯೂಚರ್ನಲ್ಲಿ ಆಗ್ತದಪ್ಪ. ಅವತ್ತು ನನ್ನ ತಮ್ಮ ಎದ್ದಳ್ತಾನೆ ಅಂತಾಳೆ. ಆದ್ರೆ ಯೇಸು ಹೇಳ್ತಾನೆ, ಅಲ್ಲ ತಂಗಿ, ನೀನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನು ಆ ದಿನಕ್ಕಾಗಿ ಯೋಚನೆ ಮಾಡ್ತಾ ಇದ್ದಿ. ಆದ್ರೆ ಇಲ್ಲಿ ನಿನ್ನ ಹತ್ರ ಮಾತಾಡ್ತಾ ಇದ್ದೇನಲ್ಲ, ನಾನೇ ಪುನರುತ್ಥಾನ, ನಾನೇ ಜೀವವಾಗಿದ್ದೇನೆ. ಅಂದ್ರೆ ನಾನಿಲ್ಲಿದ್ರೆ ಪುನರುತ್ಥಾನ ಇಲ್ಲೇ ಇದೆ. ನಾನಿಲ್ಲಿದ್ದೀನಿ ಅಂದ್ರೆ ಜೀವ ಇಲ್ಲೇ ಇದೆ. ಯಾಕಂದ್ರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಜೀವದ ದಿನವಲ್ಲ, ನಾನೇ ಜೀವ. ಸತ್ಯದ ದಿನವಲ್ಲ, ನಾನೇ ಸತ್ಯ. ಪುನರುತ್ಥಾನದ ದಿನವಲ್ಲ, ನಾನೇ ಪುನರುತ್ಥಾನವಾಗಿದ್ದೇನೆ. ಇಲ್ಲಿ ಪೌಲನೇನ್ ಹೇಳ್ತಾನೆ? ಯಾರು ಜೀವಿಸ್ತಾ ಇದ್ದಾರಂತೆ? ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಹಲ್ಲೆಲೂಯ. ಯಾರು ಜೀವಿಸ್ತಾ ಇದ್ದಾರೆ ನಿಮ್ಮೊಳಗಡೆ? ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಯಾರು ಜೀವಿಸ್ತಾ ಇದ್ದಾರೆ? ಹಿಂದೆ ಇರೋರು ಹೇಳ್ರಿ, ಈ ಕಡೆ ಇರೋರು ಹೇಳ್ರಿ, ಯಾರು ಜೀವಿಸ್ತಾ ಇದ್ದಾರೆ? ಸ್ವಲ್ಪ ಸಂತೋಷದಿಂದ ಹೇಳ್ರಿ. ಜೀವ ಹೋದಂಗೈತೆ ನೀವು ಮಾತಾಡೋದು ನೋಡ್ತಾ. ಹೌದು, ನೀವ್ಯಾಕೆ ಹಿಂದೆ ನಿಂತು ಬಿಟ್ರಿ? ನೀವೇ ಆ ಕಡೆ ಯಾಕೆ ನೋಡಿ, ಇಲ್ಲಿ ಕೂರೋರು ಯಾವಾಗ್ಲೂ ಅಲ್ಲೇ ಯಾಕೆ ಹಿಂದೆ ಹೋಗ್ಬಿಟ್ಟಿರ್ರಿ? ನೆಕ್ಸ್ಟ್ ವೀಕಿಂದ ಯಾರ್ಯಾರು ಅಲ್ಲಿ ಹಿಂದೆ ಕುಂತಾರಲ್ಲ, ಕೈ ಹಿಡಿದು ಇಲ್ಲಿ ಮುಂದೆ ಕರೆಸ್ತೀನಿ. ಮಕ್ಕಳಿರೋರು ಮಾತ್ರ ಹಿಂದೆ ಕೂರ್ಬೇಕು. ಮುಂದೆ ಸ್ಥಳ ಇದ್ರೆ ನೀವು ಮುಂದೆ ಬರ್ಬೇಕು. ಹಿಂದೆ ಇರೋರ್ಗೆ ಹೇಳ್ತೀನಿ, ಅಲ್ಲಿ ಸೆಕೆ ಜಾಸ್ತಿ, ಮುಂದೆ ತಣ್ಣಗಿರೋದು, ಅಲ್ಲಿ ಓಡಾಟ ಜಾಸ್ತಿ, ಅಲ್ಲಿ ಸೆಕೆ ಜಾಸ್ತಿ. ಮುಂದೆ ಬರ್ಬೇಕು. ಹಲ್ಲೆಲೂಯ. ನೀನು ನೋಡು, ನೆಕ್ಸ್ಟ್ ವೀಕಿಂದ ಹೊಸ ಜೀವನ. ಹಿಂದೆ ಕೂತ್ಕೊಂಡು ಮಾತಾಡೋದು, ಹಿಂದೆ ಕೂತ್ಕೊಂಡು ಅಲ್ಟೆ ಹೊಡಿಯೋದು, ಹಿಂದೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಮೊಬೈಲ್ಗಳು, ನೋ. ಸಿಟ್ಟಾಯ್ತಾ? ಯಾರಿಗನ್ನ ಸಿಟ್ಟಾಯ್ತಾ? ಪರವಾಗಿಲ್ಲ, ಸಿಟ್ಟಾದ್ರೂ ಕೂಡ ನಿನ್ನ ಮೇಲೆ ಪ್ರೀತಿ, ನನಗೆ ಪಿರುತಿ. ಅದಕ್ಕೆ ನಾನು ಹೇಳೋದು. ಓಕೆ. ಯೇಸು ಹೇಳ್ತಾನೆ, ನಾನೇ ಜೀವ, ನಾನೇ ಪುನರುತ್ಥಾನ, ನಾನೇ ಇದ್ದೀನಿ ಇಲ್ಲಿ. ಯಾವ ದಿನಕ್ಕೋಸ್ಕರ ನೀನು ನೋಡ್ತಿ? ನಾನೇ ಆ ಪುನರುತ್ಥಾನವಾಗಿದ್ದೀನಿ. ಪೌಲನು ಹೇಳ್ತಾನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಎಲ್ಲರೂ ಹೇಳ್ರಿ, ಈಗ. ಎಲ್ಲರೂ ಹೇಳ್ರಿ, ನಾಳೆ ಅಲ್ಲ, ಮುಂದಿನ ವಾರ ಅಲ್ಲ, ಒಂದು ಶತಮಾನ ಆದ್ಮೇಲಲ್ಲ, ಹೇಳ್ರಿ 1000 ವರ್ಷ ಆದ ಮೇಲಲ್ಲ, ಈಗ. ಈ ಜೀವನ ಯಾವಾಗ ಜೀವಿಸ್ತಾ ಇದ್ದಾನಂತ ಅವನು? ಈಗ. ಎಲ್ಲಿ ನೋಡ್ರಿ, ಅಲ್ಲಿ ಹೇಳ್ತದೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗಂದರೆ, ಅಂದ್ರೆ ನಾನು ಇನ್ನ ಈ ಶರೀರದಲ್ಲಿರುವಾಗ, ಸತ್ತು ಪರಲೋಕಕ್ಕೆ ಹೋದ ಮೇಲೆ ಅಲ್ಲ. ಅರ್ಥ ಆಯ್ತಾ? ಪೌಲನಲ್ಲಿ ಹೇಳ್ತಾ ಇಲ್ಲ, ನಾನು ಪರಲೋಕಕ್ಕೆ ಹೋದ ಮೇಲೆ, ಈ ಶರೀರ ಬಿಟ್ಟು ಹೋದ್ಮೇಲೆ ಅಂತ ಹೇಳ್ತಾ ಇಲ್ಲ. ಈಗಲೇ ನಾನು ಈ ಶರೀರದಲ್ಲಿರುವಾಗಲೇ
ನಾನು ಜೀವಿಸ್ತಾ ಇರುವಂತ ಜೀವನ, ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಿಂದಲೇ. ಆತನು ನನ್ನನ್ನು ಪ್ರೀತಿಸಿ ತನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಹಲ್ಲೆಲೂಯ. ಇಲ್ಲಿ ಕೂಡ ಜೀವ ಅಂತ ಪದ ಇದೆಯಲ್ಲ, ಅದೆಂತ ಜೀವ ಅಂದ್ರೆ ಈ ನಾವು ಬಯಾಲಜಿ ಅಲ್ಲ, ಅದು ಜೀವಶಾಸ್ತ್ರ ಅಲ್ಲ, ಅದು ದೇವರಂತಹ ಜೀವ, ದೈವಿಕ ಜೀವ. ಎಂತ ಜೀವ ಇದು? ಎಲ್ಲರೂ ಹೇಳ್ರಿ, ಎಂತ ಜೀವ ಇದು? ಈಗ ನಾವೇನ್ ಮಾಡ್ಬೇಕು ಗೊತ್ತಾ? ದೇವರ ಮಕ್ಕಳಾಗಿ ಈ ಜೀವವನ್ನು ನಾವು ಅರ್ಥಕೊಳ್ಳಬೇಕು. ನಮಗೆ ಸಾಧಾರಣವಾದಂಥ ಜೀವ ನಮಗೆ ಗೊತ್ತಿದೆ, ಆದರೆ ಇದರ ಜ್ಞಾನ ನಮಗೆ ಆಗಬೇಕು. ಇದನ್ನು ನಾವು ತಿಳ್ಕೊಳ್ಳಬೇಕು, ಇದರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು, ಇದರ ಬಗ್ಗೆ ನಾವು ರಿಸರ್ಚ್ ಮಾಡಬೇಕು. ಇದು ಯಾವ ಯೂನಿವರ್ಸಿಟಿಯಲ್ಲಿ ಸಿಗಲ್ಲ, ಇದು ಯಾವ ವಿಶ್ವವಿದ್ಯಾಲಯದಲ್ಲಿ ಅದು ಸಿಗೋದಿಲ್ಲ, ಯಾವ ಶಾಲೆ ಕಾಲೇಜಲ್ಲಿ ಸಿಗಲ್ಲ. ನಿಮ್ಮ ಶಾಲೆ ಕಾಲೇಜ್ನಲ್ಲಿ ಬರೀ ಸಾಧಾರಣವಾದ ಜೀವದ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಈ ಜೀವ ಇದೆಯಲ್ಲ, ಇದು ಪವಿತ್ರಾತ್ಮನು ಮಾತ್ರ ತನ್ನ ವಾಕ್ಯದ ಮುಖಾಂತರ ದೇವ ಜನರಿಗೆ ಪ್ರಕಟ ಮಾಡುವಂತ ಜೀವವಾಗಿರುವಂತದ್ದಾಗಿದೆ. ಸೊ ಪೌಲನಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ಹೊಸದಾಗಿ ಜೀವಿಸ್ರಿ ಅಂತಂದ್ರೆ ಈ ಹೊಸ ಜೀವ ನಿಮ್ಮ ಆತ್ಮದಲ್ಲಿದೆಯಲ್ಲ, ಅದರ ಅನುಸಾರವಾಗಿ ನೀವು ಜೀವಿಸಿರಿ, ನಡೆದುಕೊಳ್ಳ್ರಿ. ಯಾಕೆ ಗೊತ್ತಾ? ಇದು ಈ ಜೀವ ಜೀವಿಸುವುದಾದ್ರೆ ಇದರಲ್ಲಿ ಜಯ ಜೀವಿತ ಇರುವಂತದ್ದಾಗಿದೆ. ಈ ಜೀವಿತದಲ್ಲಿ ಸೋಲಿಲ್ಲ, ಈ ಜೀವಿತದಲ್ಲಿ ಕಣ್ಣೀರಿಲ್ಲ, ಈ ಜೀವಿತದಲ್ಲಿ ರೋಗವಿಲ್ಲ, ಈ ಜೀವಿತದಲ್ಲಿ ಏನೋ ನಾವು ಕೆಳಗಿರುವುದಿಲ್ಲ. ಈ ಜೀವಿತದಲ್ಲಿ ಇದು ಯಾವ ರೀತಿಯಲ್ಲಿ ಕ್ರಿಸ್ತನು ಮರಣದಿಂದ ಎದ್ದು ಬಂದನೋ ಆ ಜೀವವಾಗಿರುವಂತದ್ದಾಗಿದೆ. ನೋಡ್ರಿ, ರೋಮ 6:4 ಮತ್ತೊಂದ್ಸರಿ ಓದೋಣ. ರೋಮ 6:4 ಹೇಳ್ರಿ. ಇನ್ನು ಜೀವಿಸುವುದು, ಗಟ್ಟಿಯಾಗಿ ಹೇಳ್ಬೇಕು, ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಓಕೆ, ರೋಮ 6:4 ನಾನು ಓದ್ತೇನೆ. ಹೀಗಿರಲಾಗಿ ನಾವು ಬಾಪ್ತಿಸ್ಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ. ಓಕೆ, ನೆಕ್ಸ್ಟ್ ಹೇಳ್ತದೆ, ಆತನೊಂದಿಗೆ ಹೂಣಲ್ಪಟ್ಟೆವು. ಅಲ್ಲಿ ಪೌಲನ ಹೇಳ್ತಾನೆ ಕ್ರೂಜೆಗೆ ಹಾಕಲ್ಪಟ್ಟಿದ್ದೇನೆ. ಇಲ್ಲಿ ಹೇಳ್ತದೆ ನಾವು ಆತನೊಂದಿಗೆ ಹೂಣಲ್ಪಟ್ಟೆವು ಮತ್ತು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತೋರೊಳಗಿಂದ ಎಬ್ಬಿಸಲ್ಪಟ್ಟನೋ. ಎಲ್ಲರೂ ಹೇಳ್ರಿ, ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೋ. ಅಂದ್ರೆ ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾನೆ ಪೌಲನ್? ಏನಕ್ಕೆ ಹೋಲಿಸ್ತಾ ಇದ್ದಾನೆ? ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೆಂಗೆ ಎದ್ದು ಬಂದಲ್ಲ, ಆ ಮಹಿಮೆಗೆ ಹೋಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸುಸ್ವಾಮಿ ನೋಡಿದ್ರು, ಆತನು ಸಮಾಧಿಗೆ ಹೋದ, 3 ದಿನ ಅಲ್ಲಿದ್ದ. ಇವಾಗ ಯೇಸುಸ್ವಾಮಿ ಹೆಂಗೆ ಎದ್ದಿದ್ದು? ತಂದೆಯ ಮಹಿಮೆ, ದೇವರ ಮಹಿಮೆಯಿಂದ ಆತನು ಸತ್ತವರೊಳಗಿಂದ ಎಬ್ಬಿಸಿಪಟ್ಟನು. ಹಲ್ಲೆಲೂಯಾ. ಇಲ್ಲಿ ಯಾರಿಗೆ ಹೋಲಿಸ್ತಾ ಇದ್ದಾರೆ? ಕ್ರಿಸ್ತನಿಗೆ ಹೋಲಿಸ್ತಾ ಇದ್ದಾನೆ. ಯಾರನ್ನು ಹೋಲಿಸ್ತಾ ಇದ್ದಾರೆ ಇಲ್ಲಿ ನೋಡ್ರಿ. ಆ ಹೂಣಲ್ಪಟ್ಟೆವು ಮತ್ತು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೋ ಹಾಗೆಯೇ. ಎಲ್ಲರೂ ಹೇಳ್ರಿ, ಹಾಗೆಯೇ. ಸ್ವಲ್ಪ ನಂತರ ಆಕ್ಷನ್ ಮಾಡ್ರಿ, ಹೇಳ್ರಿ ಹಾಗೆಯೇ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಇಲಾಗೆ, ಹೀಗೆ, ಇದೇ ತರ. ಯಾವ ತರ? ಯಾವ ತರ? ಯಾವ ತರ? ಕ್ರಿಸ್ತನು ಹೆಂಗೆ ಸತ್ತವರೊಳಗಿಂದ ತಂದೆಯ ಮಹಿಮೆಯಿಂದ ಎದ್ದ ಅಲ್ಲ, ಅದೇ ತರ. ಒಂದ್ಸರಿ ಏನನ್ನ ಒಂದು ಶರ್ಟ್ ಹಾಕೊಂಡ್ಬಂದಿದ್ರೆ ಯಾರನ್ನ ನೋಡಿ ಹೇಳ್ತಾರೆ, ನನ್ನ ಹತ್ರ ಕೂಡ ಸೇಮ್ ಟು ಸೇಮ್ ಶರ್ಟ್ ಐತಣ್ಣ, ಸೇಮ್ ಅಣ್ಣ, ಇದೇ ಥರ. ಕರೆಕ್ಟಾ ಇಲ್ಲ? ಇಲ್ಲಿ ಪೌಲನೇ ಹೋಲಿಸ್ತಾ ಇದ್ದಾನೆ, ಯಾರಿಗೋ ಹೋಲಿಸ್ತಾ ಇಲ್ಲ. ಯೇಸು ಸ್ವಾಮಿ ಸತ್ತೊರೊಳಗಿಂದ ಎಬ್ಬಿಸಿದ್ದು ಯಾವುದು? ದೇವರ ಮಹಿಮೆ. ಅದೇ ಹಾಗೆಯೇ ಹಾಗೆಯೇ. ಓಕೆ, ಇಲ್ಲಿ ನೋಡ್ರಿ, ಅದಕ್ಕೆ ವಚನ, ಅದಕ್ಕೆ ನಾನು ಅರ್ಥ ಮಾಡ್ಕೊಳ್ರಿ ಚೆನ್ನಾಗಂತ ನಾನು ಹೇಳಿದ್ದು. ಎಬ್ಬಿಸಲ್ಪಟ್ಟನೋ ಹಾಗೆಯೇ. ಎಲ್ಲರೂ ನನ್ನ ಸಂಗಡ ಹೇಳ್ರಿ, ಹಾಗೆಯೇ. ಯಾರು ಕೂಡ? ಬಾಬಾ, ನೀವು ಕೂಡ. ಏನರ್ಥ? ಇವಾಗ ನಾವು ಮದುವೆಗೆ ಹೋಗಿದ್ವಿ, ಅವರು ಮದುವೆಗೆ ಹೋಗಿದ್ರು, ನಾವು ಕೂಡ ಹೋಗಿದ್ವಿ ಅಂದರೆ ಏನರ್ಥ? ನೀವೇನು ಊಟ ತಿಂದ್ರಿ, ಅವ್ರೇನು ಊಟ ತಿಂದರು? ಸೇಮ್ ಟು ಸೇಮ್. ಎಲ್ಲರೂ ಹೇಳ್ರಿ, ಸೇಮ್ ಟು ಸೇಮ್. ಇನ್ನೊಂದ್ಸರಿ ಹೇಳ್ರಿ, ಸೇಮ್ ಟು ಸೇಮ್. ನಾವು ಟ್ರೈನಲ್ಲಿ, ನಾವು ಬೋಗಿಯಲ್ಲಿ ಹತ್ತಿದ್ವಿ, ಟ್ರೈನಲ್ಲಿ ಹತ್ತಿದ್ವಿ, ಅವ್ರು ಕೂಡ ಅದೇ ಟ್ರೈನಲ್ಲಿ ಬಂದರು. ಅವ್ರ ಟ್ರೈನ್ ನಂಬರು ನಿಮ್ಮ ಟ್ರೈನ್ ನಂಬರ್ ಯಾವುದು?
ಸೇಮ್. ಅವ್ರ ಟ್ರೈನ್ ಎಲ್ಲಿಗೋಯ್ತು, ನಿಮ್ಮ ಟ್ರೈನ್ ಎಲ್ಲಿಗೋಯ್ತು? ಅವ್ರ ಟ್ರೈನ್ ಯಾವ ಸ್ಟೇಷನ್ನಾಗ ನಿಂದಿರ್ತು, ನಿಮ್ಮ ಟ್ರೈನ್ ಯಾವ ಸ್ಟೇಷನ್ನಾಗ ನಿಂದಿರ್ತು? ಎಲ್ಲರೂ ಹೇಳ್ರಿ ಸೇಮ್ ಟು ಸೇಮ್, ಸೇಮ್ ಟು ಸೇಮ್, ಡಿಟೋ ಅನ್ರಿ, ಡಿಟೋ ಅನ್ರಿ. ಹಂಗೆ ಇಲ್ಲಿ ಕೂಡ ಹೇಳ್ತಾ ಇರತ್ತೆ. ಹಾಗೆಯೇ ಯಾರು ಕೂಡ ಬರೀ ಕ್ರಿಸ್ತನ್ ಬಗ್ಗೆ ಹೇಳಿದರೆ ಓಕೆಪ್ಪ, ನಾವು ಕೂಡ, ನಾವು ಕೂಡ ಅಂತ ಹೇಳಿದಾಗ ನಾನು ಚರ್ಚಿಗೆ ಬಂದಿದ್ದೆ, ನೀನು ಕೂಡ ಬಂದಿದ್ದು. ಯಾರೊಬ್ರು ಹೇಳ್ತಾರೆ ನಾನು ಆಯ್ತವಾರ ಬಂದಿದ್ದೆ, ನೀನೇನು ಹೇಳ್ತೆ? ನಾನು ಕೂಡ ಬಂದಿದ್ದೆ. ಇಲ್ಲೇನು ಹೇಳ್ತದೆ? ಕ್ರಿಸ್ತನು ಸತ್ತವರೊಳಗಿಂದ ತಂದೆ ಮಹಿಮೆಯಿಂದ ಎಬ್ಬಿಸಲ್ಪಟ್ಟನು. ನೆಕ್ಸ್ಟ್ ಏನು ಹೇಳ್ತದೆ ಅಲ್ಲಿ? ನಾವು ಕೂಡ. ಎಲ್ಲರೂ ಹೇಳ್ರಿ, ಕ್ರಿಸ್ತನು ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟಂತೆ ಹಾಗೆಯೇ ನಾನು ಕೂಡ. ಹೇಳ್ರಿ, ಹಾಗೆಯೇ ನಾವು ಕೂಡ. ಓಕೆ, ನಾವು ಕೂಡ ಏನಾಯ್ತಂತೆ? 6:4 ಸತ್ತೊಳಗಿಂದ ಎಬ್ಬಿಸಲ್ಪಟ್ಟನೋ ಹಾಗೆಯೇ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲಿ ನಡೆದುಕೊಳ್ಳಬೇಕು. ಆ ಜೀವ ಇದೆ ನಮ್ಮಲ್ಲಿ. ಇವಾಗ ಪೌಲನೇ ಹೇಳ್ತಾನೆ, ನೀವು ಯಾರಂತ ತಿಳ್ಕೊಳ್ರಿ, ನಿಮ್ಮ ಒಳಗಡೆ ಏನಿದೆ ಅಂತ ತಿಳ್ಕೊಳ್ರಿ, ಅದ್ರ ಪ್ರಕಾರ ಜೀವಿಸ್ರಿ. ಅದಕ್ಕೆ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದೇನೆ. ನಾನು ಈಗ ಈ ಶರೀರದಲ್ಲಿ ಜೀವಿಸುವ ಜೀವ, ಆ ಜೀವದಿಂದಲೇ ನಾನು ಬದುಕುವವನಾಗಿದ್ದೇನೆ. ಹಲ್ಲೆಲೂಯ. ಇವಾಗ ಹೇಳ್ರಿ, ಈ ಲೈಫು, ಈ ಜೀವ ಎಂಥ ಜೀವ ಅದು? ಟುಸ್ ಪಟಾಕಿನ ಪವರ್ಫುಲ್ಲಾ? ಹೇಳ್ರಿ, ಟುಸ್ ಪಟಾಕಿನ ಪವರ್ಫುಲ್ಲಾ? ಶಕ್ತಿಯುತವಾದದ್ದು. ಈ ಜೀವ ಯಾವುದನ್ನು ಜಯಿಸ್ತದಪ್ಪ? ಇವಾಗ ಇದಾಗಲೇ ಮರಣವನ್ನು ಜಯಿಸಿದ ಜೀವಿತ ಇದು. ಈ ಜೀವನ ಇನ್ನು, ಈ ಜೀವ ಇನ್ನು ಏನೇನು ಜಯಿಸ್ತದೆ ಹೇಳ್ರಿ? ನೋವು, ರೋಗ, ಬೇನೆ, ಚಿಂತೆ, ಕಷ್ಟಗಳು, ಸಮಸ್ಯೆಗಳು, ಈ ಸೈತಾನನ ಏನೇ ತರಲಿ, ಈ ಮರಣವನ್ನೇ ಜಯಿಸಿ ಎದ್ದು ಬಂದಿರುವಂಥ ಜೀವ ಇದು. ಆ ಪುನರುತ್ಥಾನ ಜೀವ ಇದೇನು ಮಾಡ್ತದೆ? ಎಲ್ಲವನ್ನು ಜಯಿಸುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಹಾಡಾಡ್ದ್ಯಾ ನೀನು? ಕ್ರಿಸ್ತನಲ್ಲಿ ಜೀವಿಸುವೆ. ಇವತ್ತು ಹಾಡಿ. ಸ್ಟಾರ್ಟಿಂಗ್ ಯಾವುದೋ ಹಾಡಾಡ್ದಲ್ಲ, ಎಂದು ಆನಂದ. ಈ ಆನಂದ ಏನಕ್ಕಾಗಿ? ಇದು ಯಾಕೆ? ಕ್ರಿಸ್ತನಲ್ಲಿರುವಂಥ ಜೀವನ ಇರೋದ್ರಿಂದ ಆನಂದ. ಆಮೇಲೆ ಈ ದಿನ ಪವಿತ್ರಾತ್ಮ ನಮ್ಮ ಒಳಗಡೆ ತಂಗುವಂಥ ಜೀವ ಇತ್ತು. ಪವಿತ್ರಾತ್ಮ ನಮ್ಮ ಒಳಗಡೆ ಇರುವವನಾಗಿ ಎಲ್ಲರಲ್ಲಿರ್ತಾನೆ, ಪವಿತ್ರಾತ್ಮನಿರಲ್ಲ. ಅದಕ್ಕೆ ಬೇರೆಯವರಲ್ಲಿ ದುರಾತ್ಮ ಬಂದಿರ್ತತೆ, ಸೈತಾನ್ ಶಕ್ತಿ ಬಂದಿರ್ತತೆ. ಆ ದುರಾತ್ಮ ಬಂದು ಅವ್ರಿಗೆ ಚಿಂತೆ, ನಿದ್ದೆ ಬರಲ್ಲ, ಹಾವುಗಳು ಬರ್ತಾವ ಕನಸಿನಾಗೆ. ಇವೆಲ್ಲ ಯಾಕೆ ಬರ್ತವೆ? ಅಲ್ಲಿ ಪವಿತ್ರಾತ್ಮನಿಲ್ಲ ಅವರಲ್ಲಿ. ನಮ್ಮೊಳಗಡೆ ಯಾರಿದ್ದಾರೆ? ಪವಿತ್ರಾತ್ಮನಿದ್ದ. ಪವಿತ್ರಾತ್ಮ ನಮ್ಮೊಳಗಡೆ ಯಾಕಿದ್ದಾನೆ? ಕ್ರಿಸ್ತನ ಜೀವ ನಮ್ಮಲ್ಲಿರುವ ಕಾರಣದಿಂದ ಪವಿತ್ರಾತ್ಮನು ನಮ್ಮಲ್ಲಿ ಜೀವಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಾವು ಕೂಡ ಕನಸು ನೋಡ್ತೇವೆ. ಎಂಥ ಕನಸು ನೋಡ್ತೇವೆ? ದೇವ ದರ್ಶನಗಳಾಗುವಂಥದ್ದು, ದೇವರ ಕನಸುಗಳನ್ನು ನಾವು ನೋಡುವವರಾಗಿದ್ದೇವೆ. ಆಮೇನ್. ಈ ಪಂಚಾಶತಮಾನದ ಪ್ರಾರ್ಥನೆಗಳಲ್ಲಿ ನಾವು ದಿನಾಲು ವಾಕ್ಯವನ್ನು ಓದ್ತಾ ಇದ್ದೇವೆ. ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಪಾಲುಗಾರರಾಗ್ತಾ ಇಲ್ವೋ, ನಾನು ನಿಮಗೆ ಪ್ರೋತ್ಸಾಹಿಸ್ತೇನೆ, ಬನ್ನಿರಿ ಪ್ರಾರ್ಥನೆಯಲ್ಲಿ ಒಟ್ಟುಗೂಡ್ರಿ. ಅದ್ಭುತವಾದ ಕಾರ್ಯ ಆಗ್ತಾ ಇದೆ. ನಾವು ಒಂದೊಂದು ಅಧ್ಯಾಯನೇ ಓದ್ತಾ ಇದ್ದೇವೆ, ಆದರೆ ಎಷ್ಟು ನಮ್ಮ ವಿಶ್ವಾಸ ಅದು ಕಟ್ಟಲ್ಪಡ್ತಾ ಇದೆ. ಹಲ್ಲೆಲೂಯ. ಅಲ್ಲಿ ನೋಡಿದ್ವಿ, ಕಡೆ ದಿನಗಳಲ್ಲಿ ದೇವರು ತನ್ನ ಆತ್ಮವನ್ನು ಸುರಿಸ್ತಾನೆ. ಯವನಸ್ಥರು ದರ್ಶನಗಳನ್ನು ನೋಡುವವರು, ಕೆಟ್ಟ ಕನಸಲ್ಲ. ವೃದ್ಧರು ಕನಸುಗಳನ್ನು ನೋಡುವವರು. ಎಂಥದ್ದು? ದೈವಿಕ ಪರಲೋಕದ ಕನಸುಗಳನ್ನು ನೋಡ್ತೇವೆ ನಾವು. ಯಾಕೆ? ನಮ್ಮಲ್ಲಿ ದುರಾತ್ಮ ಅಲ್ಲ, ನಮ್ಮಲ್ಲಿರುವುದು ದೇವರ ಆತ್ಮ. ಆಮೇನ್. ಈ ಜೀವ ಬೇರೆ ಜೀವ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಈ ಜೀವ ಹೊಸ ಜೀವ, ಈ ಜೀವ ಅಸಾಧಾರಣವಾದ ಜೀವ, ಈ ಜೀವ ಪುನರುತ್ಥಾನದ ಜೀವ, ಈ ಜೀವ ಪರಲೋಕದ ಜೀವ, ಈ ಜೀವ ಕ್ರಿಸ್ತನಲ್ಲಿರುವ ಜೀವ. ಹೇಳ್ರಿ, ಈ ಜೀವ ಸಮೃದ್ಧಿಯಾದ ಜೀವ. ಸಮೃದ್ಧಿಯಲ್ಲಿ ಕೊರತೆ ಇರ್ತದ? ಇಲ್ಲ. ಕೊರತೆ ಇದ್ರೆ ಅದನ್ನು ಸಮೃದ್ಧಿ ಅನ್ನಲ್ಲ. ಆಮೇಲೆ ಆ ಜೀವ ಏನು ಮಾಡ್ತದೆ? ರೋಗವನ್ನು ಜಯಿಸ್ತದೆ. ಆ ಜೀವ ಎಂಥ ಜೀವ? ರೋಗವನ್ನು ಜಯಿಸುವಂಥ ಜೀವ. ನಿಂಗೆ ರೋಗ ಅಂಟ್ಕೊಳ್ಳೋದಲ್ಲ, ನಿನಗೆ ಅಂಟ್ಕೊಂಡವ್ರು ಗುಣ ಆಗ್ತಾರೆ. ಕ್ರಿಸ್ತನಲ್ಲಿ ಅದೇ ಜೀವ ಇದ್ದದ್ದು. ಆ ಸ್ತ್ರೀ ಬಂದು ಯೇಸುಸ್ವಾಮಿನ ಮುಟ್ಟಿದ್ಲು, ಯೇಸುಸ್ವಾಮಿ ಅಶುದ್ಧವಾಗಲಿಲ್ಲ.
ಚಿ ಮಡಿಬೇಡಿ, ಅಯ್ಯಪ್ಪ ನಾನು ಹೊಲ್ಸಾಗ್ಬಿಟ್ಟೆ. ಏಸು ಹೊಲ್ಸಾಗಿಲ್ಲ, ಆಕಿ ಶುದ್ಧಳಾದ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಕ್ರಿಸ್ತನಲ್ಲಿರುವಂಥ ಜೀವ ಇದಾಗಿರುವಂಥ ಈ ಹೊಸ ಜೀವದಲ್ಲಿ ನೀವು ಜೀವಿಸ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ಹೆಂಗೆ ನಾವು ಜೀವಿಸುವುದು? ಹೆಂಗೆ ಗೊತ್ತಾ? ನಮ್ಮ ಮನಸ್ಸು ಈ ಜೀವದ ಮೇಲೆ ಇರಬೇಕು. ಇವಾಗ ಡಾಕ್ಟ್ರುಗಳು ಏನು ಕಲಿತಾರೋ ಅವರು ಫಸ್ಟ್ ಬಯಾಲಜಿ ಕಲಿತಾರೆ, ಆಮೇಲೆ ಝುಯಾಲಜಿ ಕಲಿತಾರೆ, ಆಮೇಲೆ ಸ್ಪಷ್ಟವಾಗಿ ಮನುಷ್ಯನಲ್ಲಿರುವಂಥ ಈ ಶರೀರದ ಜೀವದ ಬಗ್ಗೆ ಕಲಿತಾರೋ. ಹೌದಲ್ಲ? ಉಸಿರಾಟ ಹೆಂಗಾಗ್ತತೆ, ಈ ಲಂಗ್ಸ್ ಹೆಂಗೆ ಕೆಲಸ ಮಾಡ್ತದೆ, ಈ ಒಂದು ಏನು ಮೂತ್ರಪಿಂಡಗಳು ಹೆಂಗೆ ಕೆಲಸ ಮಾಡ್ತದೆ, ಹಾರ್ಟ್ ಹೆಂಗೆ ಕೆಲಸ ಮಾಡ್ತದೆ, ಈ ಮೆದುಳು ಹೆಂಗೆ, ಇನ್ನು ಮೆದುಳು ಅವರು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೆದುಳು ಹೆಂಗೆ ಕೆಲಸ ಮಾಡ್ತದೆ ಅಂತ. ಇನ್ನು ಫುಲ್ ಇನ್ಫಾರ್ಮೇಷನ್ ಇಲ್ಲ, ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಅಂದರೆ ಅದನ್ನು ಕಲೀಲಿಕ್ಕೆ ಅವ್ರು ಎಷ್ಟು ಪ್ರಯಾಸ ಪಡ್ತಾರೆ, ಇದು ಮಾಡ್ತಾರೆ. ಇವಾಗ ನೀನು ನಾನು, ನನ್ನಲ್ಲಿರುವಂಥ ಜೀವ, ನಿನ್ನಲ್ಲಿರುವಂಥ ಜೀವ, ಇದು ಅಸಾಧಾರಣವಂಥ ಜೀವ. ಇವು ನಾವೇನು ಮಾಡಬೇಕು ಗೊತ್ತಾ? ಈ ಜೀವದ ಬಗ್ಗೆ ಕಲಿಬೇಕು. ಈ ಜೀವನ ನಾವು ಜೀವಿಸ್ಬೇಕಂದ್ರೆ ಇದ್ರ ಬಗ್ಗೆ ನಾವೇನು ಮಾಡಬೇಕು? ಕಲಿಬೇಕು. ಇದು ಎಲ್ಲಿಂದ ಯಾರು ಕಲಿಸ್ತಾರೆ ನಮಗೆ? ದೇವರ ವಾಕ್ಯದಲ್ಲಿ ಮಾತ್ರ. ಇವಾಗ ಪೌಲನ್ ಏನು ಮಾತಾಡ್ತಾ ಇದ್ದಾನಲ್ಲ ಅದೇ. ನನಗೆ ಅಪೊಸ್ತಲ ಕೃತ್ಯಗಳು ಭಾಳ ಇಷ್ಟ. ಓಕೆ, ಕೇಳಿಸ್ಕೊಳ್ರಿ. ಅಪೊಸ್ತಲ ಕೃತ್ಯಗಳು ಭಾಳ ಇಷ್ಟ. ಯಾಕೆ ಗೊತ್ತಾ? ಮತ್ತಾಯ, ಮಾರ್ಕ, ಲೂಕ, ಯೋಹಾನ ನೀವು ಓದಿದ್ರು ಅನ್ಕೋ, ಯಾರ ಬಗ್ಗೆ ಇದೆ ಅಲ್ಲಿ? ಯೇಸುಸ್ವಾಮಿ ಬಗ್ಗೆ ಇದೆ. ಯೇಸುಸ್ವಾಮಿ ಹುಟ್ಟಿದ್ದು, ಯೇಸುಸ್ವಾಮಿ ಸೇವೆ ಹೆಂಗೆ ಮಾಡ್ದ, ಯೇಸುಸ್ವಾಮಿ ಹೆಂಗೆ ಅದ್ಭುತಗಳು ಮಾಡ್ದ, ಯೇಸುಸ್ವಾಮಿ ಸತ್ತಿದ್ದು, ಉಣಲ್ಪಟ್ಟಿದ್ದು, 3ನೇ ದಿವಸ ಯೇಸುಸ್ವಾಮಿ ಎದ್ದಿದ್ದು. ಆತ ಯೇಸುವಪ್ಪ. ಯಾಕೆ? ಆತ ಮೇಲಿಂದ ಬಂದಿದ್ದ ದೇವರು, ಆತನಲ್ಲಿ ಪಾಪ ಇರಲಿಲ್ಲ, ಆತನು ಕನ್ಯೆಯಿಂದ ಹುಟ್ಟಿದ್ದು, ಮಾಡ್ದ ದೇವರಪ್ಪ ಅಂತೇಳಿ ನಾವೇನು ಮಾಡ್ತೀವಿ? ಅದ್ಭುತ ಮಾಡ್ದ ಅಂತೀವಿ. ಆದರೆ ಪಾರ್ಟ್ 2, ಯೇಸುಸ್ವಾಮಿ ಸತ್ತು ಉಣಲ್ಪಟ್ಟು ಪರಲೋಕಕ್ಕೆ ಹೋಗ್ಬಿಟ್ಟ. ಇವಾಗ ಹೋದ್ಮೇಲೆ ಇವಾಗ ಸಾಧಾರಣ ವ್ಯಕ್ತಿಗಳಿದ್ದಾರೆ. ಯಾರಿದ್ದಾರೆ? ಪೇತ್ರ, ಯೋಹಾನ, ಶಿಷ್ಯರು, ರೈಟ್? ಇವಾಗ ಅವರು ಏನು ಮಾಡ್ತಾ ಇದ್ದಾರೆ? ಅದೇ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರ ಜೀವಿತಗಳು ನೋಡುವಾಗ ಜಯ ಜೀವಿತ. ಪೇತ್ರ ಮೊದಲು ಹೆಂಗಿದ್ದ? ಯೇಸುಸ್ವಾಮಿ ಸಾಯಕ್ಕಿನ ಮುಂಚೆ ಹೆಂಗಿದ್ದ? ಇನ್ನು ಯೇಸುಸ್ವಾಮಿ ಹಿಡ್ಕೊಂಡು ಹೋಗ್ತಾ ಇದ್ರು. ಹೋದ್ರೆ ಅಲ್ಲಿ ಕೇಳಿದ್ರು, ನೀನು ಆತನ ಶಿಷ್ಯ ಅಲ್ಲ? ನೀನು ಚೂಸ್ನೇನು ಯೇಸು ಪ್ರಭು దగ్గర ಹೊಂಟಿವಿ ಕದ ನೀವು? ಏನಂದ? నాకు ತಿಳಿದಪ್ಪ, ಅವನು ಯಾರೋ ಬೇರೋನು, ಗೊತ್ತೇ ಇಲ್ಲ, ನಾನಲ್ಲ. ನಿನ್ನ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ನೀನು ಗಲೀಲಾ ಇದೋನು. ನಂಗೆ ಗೊತ್ತೇ ಇಲ್ಲಪ್ಪ. ಬಟ್ ಇದೇ ಪೇತ್ರ ಯೇಸುಸ್ವಾಮಿ ಸತ್ತು. ಯಾಕೆ ಗೊತ್ತಾ? ಇಷ್ಟುವರೆಗೆ ಪೇತ್ರ ಜೀವಿಸಿದ್ದು ಸಾಧಾರಣ ಜೀವಿತ, ಮನುಷ್ಯನಲ್ಲಿರುವಂಥ ಸಾಧಾರಣ ಜೀವಿತ. ಆದರೆ ಯಾವಾಗ ಯೇಸುಸ್ವಾಮಿ ಸತ್ತು ಉಣಲ್ಪಟ್ಟು ಎದ್ದು ಬಂದನೋ, ರೈಟ್? ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಶಿಷ್ಯರು ಕೂಡ ರಕ್ಷಣೆ ಯಾವಾಗ ಹೊಂದ್ರು ಗೊತ್ತಾ? ನೂತನ ಸೃಷ್ಟಿ ಯಾವಾಗಾದ್ರೂ ಗೊತ್ತಾ? ಯೇಸುಸ್ವಾಮಿ ಸತ್ತು ಉಣಲ್ಪಟ್ಟು ಎದ್ದ ಮೇಲೆ. ಬೈಬಲ್ ಏನು ಹೇಳ್ತದೆ? ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು? ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡ್ಬೇಕ್ರಿ? ಹೃದಯದಲ್ಲಿ ನಂಬಬೇಕು, ಬಾಯಿಂದ ಆರಿಕೆ ಮಾಡಬೇಕು. ಏನು ನಂಬಬೇಕು ಹೃದಯದಲ್ಲಿ? ಏನಂದ್ರೆ ನಂಬಿದ್ರೆ ಆಗಲ್ಲ. ಏನು ನಂಬಬೇಕು? ಆತನು ನಮಗೋಸ್ಕರ ಸತ್ತು ಎದ್ದು ಬಂದಿದ್ದಾನೆ ಅಂತ ನಂಬಬೇಕು. ಕರೆಕ್ಟಾ ಇಲ್ಲ? ಇವಾಗ ಶಿಷ್ಯರು ಯೇಸುಸ್ವಾಮಿ ಎದ್ದು ಬರೋಕ್ಕಿಂತ ಮುಂಚೆ ನಂಬಿದ್ರು, ಅದನ್ನು ನಂಬಿಲ್ಲ. ಯೇಸುಸ್ವಾಮಿ ಹೇಳ್ದ ಒಂದ್ಸರಿ, ನನ್ನನ್ನು ಹಿಡ್ಕೊಳ್ತಾರೆ, ನನಗೆ ಹಿಂಸೆ ಕೊಡ್ತಾರೆ, ನಾನು ಸಾಯ್ತೀನಿ, 3ನೇ ದಿವಸ ನಾನು ಎದ್ದೇಳ್ತೀನಿ ಅಂದರೆ ಪೇತ್ರ ಏನಂದ? ಆಮೇನ್ ಅನ್ನ ಪೇತ್ರ. ಇಲ್ಲ, ಏನಂದ? ಹಂಗೆ ಮಾತಾಡ್ತೀವಿ ಸ್ವಾಮಿ ನೀನು? ಏನು ಹಂಗೆ ಮಾತಾಡ್ತಿ? ಸಾಯ ಬಗ್ಗೆ ಮಾತಾಡ್ತೀನಿ, ನೀನು ಸಾಯಬಾರ್ದು. ಅವಾಗ ಯೇಸುಸ್ವಾಮಿ ಏನಂದ? ಸೈತಾನನ್ನೇ ಹಿಂದೆ ತೊಲಗಿ ಹೋಗು ಅಂದರೆ ಅವಾಗ ಅವನಿನ್ನ ನಂಬಲಿಲ್ಲ. ತೋಮ ನಂಬಿದ್ನ? ಇಲ್ಲ. ಆಮೇಲೆ ಶಿಷ್ಯರಿಗೆ ಯೇಸುಸ್ವಾಮಿ ಕಂಡ ಸತ್ತ ಎದ್ದ ಮೇಲೆ. ಎಲ್ಲರೂ ಹೇಳಿದ್ರು ಕೂಡ, ನಾನು ನಂಬಲ್ಲಪ್ಪ, ನಾನು ಬೆರಳಾಕಬೇಕಂತ, ನನಗೆ ಪ್ರೂಫ್ ಬೇಕು, ಅಷ್ಟುವರೆಗೆ ನಾನು ನಂಬಲ್ಲ. ಯಾವಾಗ ಸಿಕ್ತೋ ಆಮೇಲೆ ನಂಬಿದ್ರು. ಅವಾಗ ಯೇಸುಸ್ವಾಮಿ ಏನು ಮಾಡ್ತಾನೆ? ಅವ್ರ ಮೇಲೆ ಆಮೆನ್, ಹಲ್ಲೆಲೂಯಾ.
ಪವಿತ್ರಾತ್ಮನ ಹೊಂದಿಕೊಳ್ಳ್ರಿ ಅಂತ ಹೇಳ್ತಾನೆ. ಅವಾಗ ಏನಾಗ್ತದೆ ಗೊತ್ತಾ, ಅವ್ರಿಗೆ ಫಸ್ಟ್ ತಿರುಗಿ ಹುಟ್ಟುವಂಥದ್ದು, ಬಾರ್ನ್ ಅಗೈನ್, ನೂತನ ಸೃಷ್ಟಿ ಆದರು. ಅದಕ್ಕಾಗಿ ನೆಕ್ಸ್ಟ್ ಏನಾಯಿತು, ಪವಿತ್ರಾತ್ಮನವರ ಮೇಲೆ ಇಳಿದು ಬಂದ ಪ್ರಿಯರೇ. ಅದೇ ರೀತಿಯಲ್ಲಿ ಅವ್ರು ಯಾವಾಗ ಅದಾಯಿತೋ ಅವ್ರ ಜೀವಿತ ನೋಡಿದ್ರೆ ವ್ಯತ್ಯಾಸ ಏನಾಯಿತು. ಇವಾಗ ಹೆದರುವಂಥ ಪೇತ್ರ ಏನು ಮಾಡ್ದ, ಪಂಚಶತಮ ದಿನದಂದು ಎಲ್ಲರೂ ಹೇಳಿದರು, ಬೆಳಗ್ಗೆ ಕುಡ್ದಾರವರು, ಅವ್ರು ಏನೋ ಗಲಾಟೆ ಮಾಡ್ತಾರೆ ಬಿಡು ಅಂತ ಹೇಳಿದಾಗ ಪೇತ್ರ ಏನು ಮಾಡ್ದ, ಠಕ್ ಅಂತ ನಿಂತ್ಬಿಟ್ಟ ಅಂತೆ. ನಿಂತು ಏನು ಹೇಳ್ತಾನೆ, ಇಸ್ರಾಯೇಲ್ ಜನರೇ ನಾನು ಹೇಳೋದು ಕೇಳ್ರಿ. ನೀನು ನನಗೆ ಗೊತ್ತಿಲ್ಲ, ನಾನು ಯೇಸುವಿನ ಶಿಷ್ಯ ಅಲ್ಲ ಅಂದ್ಯಲ್ಲಪ್ಪ ಸ್ವಲ್ಪ ದಿನ ಹಿಂದೆ, ಇವತ್ತು ನಿಂತುಬಿಟ್ಟ ಹಂಗೆ. ಅವನು ಸ್ವರ ಎತ್ತಿದ್ನಂತೆ, ನನ್ನ ಮಾತು ಕೇಳ್ರಿ ಅಂದಂತೆ. ಅಂದರೆ ಮರಣ ಭಯ ಅವನಿಗೆ ಎಲ್ಲೋಯ್ತು, ಕಿತ್ಕೊಂಡು ಹೋಯ್ತು ಮರಣ. ಯಾಕೆ, ಈಗ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನು ಆಗಿದ್ದಾನೆ. ಆಮೇನ್. ಈ ಪೇತ್ರನಿಗೆ ಒಂದ್ಸರಿ ಇನ್ನೊಂದೇನಾಯ್ತು ಅಂದರೆ, ನಾನು ಹೇಳ್ತೀನಿ ಹೊಸ ಜೀವನದ ಸಿಂಪ್ಟಮ್ಸ್ ಹೆಂಗಿರ್ತವೆ ಅಂತ. ಈ ಹೊಸ ಜೀವನದ ಸಿಂಪ್ಟಮ್ಸ್, ಕ್ರಿಸ್ತನಲ್ಲಿರುವ ಜೀವನದ ಗುಣಲಕ್ಷಣಗಳು ಹೆಂಗಿರ್ತದಂತೆ. ಒಂದು ವೇಳೆ ನಾಳೆ ನೀವು ಸಾಯ್ತೀರಿ ಅಂತ ಯಾರನ್ನು ಹೇಳಿದರೆ ಹೆಂಗಿರ್ತೀರಿ ನೀವು? ಎಷ್ಟು ಜನ ಮಲಗ್ತೀರಿ? ನಿಮ್ಮನ್ನು ಹಿಡ್ಕೊಂಡು ನಾಳೆ ಸಾಯೋದಂದ್ರೆ ಸುಮ್ಮನೆ ಹಂಗಲ್ಲ, ರುಂಡ ಎಗ್ಗಿಸ್ತಾರೆ ಅಂತ ಹೇಳಿದರೆ ಎಷ್ಟು ಜನ ಮಲಗ್ತೀರಿ ರಾತ್ರಿ? ಅಲ್ಲೇ ನಾವು ನೋಡೋದಾದರೆ ಯಾಕೋಬನ ಹಿಡ್ಕೊಂಡ್ರಂತೆ, ಯಾಕೋಬನ ಹಿಡ್ಕೊಂಡು ಅವ್ನ ತಲೆ ಕತ್ತರಿಸ್ಬಿಟ್ರಂತೆ. ನೆಕ್ಸ್ಟ್ ಹೇಳಿದ್ರಂತೆ, ಓಹೋ ಚೆನ್ನಾಗೈತೆ, ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಹೇಳಿ ಅಲ್ಲೋ ಆದಿ ಸಭೆಯಲ್ಲಿ ಹಿಂಸೆಗಳು ಜಾಸ್ತಿ ಇದ್ವು. ಆಮೇಲೆ ಏನು ಮಾಡಿದಂತೆ, ಪೇತ್ರನ ಹಿಡ್ಕೊಳ್ಳೋಣ ಅಂತೇಳಿ ಪೇತ್ರನ ಹಿಡ್ಕೊಂಡ್ರಂತೆ. ಸ್ಟೆಫನನಿಗೆ ಕಲ್ಲು ಹಾಕಿದ್ರು, ಯಾಕೋಬನ ತಲೆ ತೆಗೆದು ಹಾಕಿದ್ರು. ಈಗ ನೆಕ್ಸ್ಟ್ ಯಾರನ್ನ ಇಟ್ಕೊಂಡ್ರು? ಪೇತ್ರನ್ನ ಇಟ್ಕೊಂಡ್ರಂತೆ. ನಾಳೆ ನೆಕ್ಸ್ಟ್ ಡೇ ಮಾರನೇ ದಿವಸ ಏನಾಗಬೇಕು? ತಲೆ ಕಡಿಬೇಕು ಒಂದು, ರೈಟ್? ಪೇತ್ರ ಏನು ಮಾಡ್ತಿದ್ದ ಮಾರನೇ ಅವತ್ತು ರಾತ್ರಿ? ಏನು ಮಾಡ್ತಿದ್ದ? ಬೈಬಲ್ ಹೇಳ್ತದೆ, ಫುಲ್ ಮಲಗ್ತಾನಂತೆ. ಯಾವಾಗ ಯೋಚನೆ ಮಾಡಿರ ಹೆಂಗ ಅವನಂತ ಗಾಢ ನಿದ್ರೆ, ಎಷ್ಟು ಗಾಢ ನಿದ್ದೆ ಅಂದರೆ ದೇವದೂತ ಬಂದಂತೆ. ಅಲ್ಲಿ ಸಭೆ ಎಲ್ಲ ಪ್ರೇಯರ್ ಮಾಡ್ತಾಯಿತ್ತು, ಇವನ್ ಮಲ್ಗಾನೆ ಅವರೆಲ್ಲ ಪ್ರೇಯರ್ ಮಾಡ್ತಾರೆ. ಹಂಗಿರ್ಬೇಕು ಸಭೆ. ಮಲಗದಂದ್ರೆ ಯಾವಾಗಲೂ ಮಲಗೋದಲ್ಲ, ನಾಳೆ ಸಾಯ್ತೀನಂದ್ರೂ ಅಷ್ಟು ವಿಶ್ರಾಂತಿ ಇರಬೇಕು ಲೈಫಲ್ಲಿ. ಟೆನ್ಷನ್ ಇರಬಾರ್ದು, ಮರಣ ತಾನೆ, ಮರಣ ಪ್ರಮೋಷನ್ ನನಗೆ. ಹಲ್ಲೆಲೂಯಾ. ಮರಣ ಅಂದರೆ ಏನು? ಈ ಭೂಲೋಕದಲ್ಲಿ ಹಿಂಗೆ ದಾಟ್ತೀನಿ, ಹಿಂಗೆ ಪರಲೋಕದಲ್ಲಿ ಪ್ರವೇಶಿಸ್ತೇನೆ. ಕ್ರೈಸ್ತವರಿಗೆ, ದೇವರ ಮಕ್ಕಳಿಗೆ ಮರಣದ ಭಯ ಅನ್ನೋದಿರಬಾರ್ದು. ಪೇತ್ರನಿಗಿತ್ತು ಇದಕ್ಕೆ ಮುಂಚೆ ಇತ್ತು. ನೀನು ಆತನ ಶಿಷ್ಯ ಅಲ್ಲ? ಇಲ್ಲಪ್ಪ ನಾನಲ್ಲ, ಅದು ಯಾರೇನೋ ನಾನಲ್ಲ. ಆದ್ರೆ ಇವಾಗ ನಿನ್ನ ಜೈಲ್ನಾಗ ಹಾಕ್ತೀವಿ, ನೀವು ನೇಸ್ವಾಮಿ ಬಗ್ಗೆ ಮಾತನಾಡಿದ್ರೆ ಅವ್ನು ನಿಂತ ಹೇಳ್ತಾನೆ, ದೇವ್ರಿಗೆ ವಿಧಾನ ಆಗಬೇಕಾ, ನಿನಗೆ ವಿಧಾನ ಆಗಬೇಕಾ? ಅಬ್ಬ ಎಲ್ಲಿಂದ ಬಂದ್ಬಿಡ್ತದೆ ನಿನಗೆ ಧೈರ್ಯ? ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಆಮೇನ್. ಈ ಕ್ರೈಸ್ತ ಜೀವನದ ಸಿಂಪ್ಟಮ್ಗಳು, ಅದರಲ್ಲಿರುವಂಥ ಗುಣಲಕ್ಷಣಗಳು. ಆಮೇನ್. ಬರೀ ಇದಲ್ಲ, ಸಾಯಕ್ಕೆ ಕೂಡ ಸಿದ್ಧವಾಗುವಂಥ ಜೀವನ ಅದು. ಆಮೇನ್. ಇನ್ನು ದೇವದೂತನ್ ಬರ್ತಾನೆ, ಬಂದು ಗೇಟ್ ಪೇತ್ರ ಫುಲ್ಲು ನಿದ್ದೆ. ದೇವದೂತ ಬಂದರೂ ಕೂಡ ಎಚ್ಚರ ಇಲ್ಲ ಅವನಿಗೆ. ಬೈಬಲ್ ಹೇಳ್ತದೆ, ದೇವದೂತನ ಹೊಡಿತಾನಂತೆ ಪಟ ಅಂತ. ಎದ್ದಾಳ್ತಾನೆ, ಎದ್ದು ಕರ್ಕೊಂಡು ಹೋಗ್ತಾನೆ. ಬಾ ಅಂತೇಳಿ ಕರ್ಕೊಂಡು ಹೋದ್ರೆ ಅವ್ನು ಜೈಲ್ ಇದ್ರೆ ಒಂದು ಕೋಣೆಯಿಂದ ಇನ್ನೊಂದು ಕೋಣೆ ಹೋಗ್ತಾ ಇದ್ದಾನೆ ನಿದ್ದೆನ. ಗೊತ್ತಿಲ್ಲ ಅವನಿಗೆ ನಿಜಾಗ್ಲಾ ಸುಳ್ಳು. ಅವನು ಅನ್ಕೊಂತ ಇದ್ದಾನೆ ನಿದ್ದೆನಾಗ ಇನ್ನೊಂದು ಕನಸು ಬಂದಿರ್ಬೋದು, ಕನಸಿನಾಗೆ ದೇವದೂತನ್ ಬಂದಿರ್ಬೋದು ಅಂತ. ಕರ್ಕೊಂಡೋಗಿ ಜೈಲ್ ಹೊರಗಡೆ ಕರ್ಕೊಂಡೋಗಿ ಗೇಟ್ ಹೊರಗೆ ಕರ್ಕೊಂಡೋಗಿ ಟಕ್ ಅಂತ ದೇವದೂತನ ಏನಾಗ್ಬಿಡ್ತಾನೆ, ಮಾಯ ಆಗ್ಬಿಡ್ತಾನೆ. ಅವಾಗ ಅವ್ನು ನೋಡ್ತಾನೆ, ಬಹುಶಃ ಗಿಚ್ಕೊಂಡಿರ್ಬೋದು. ಅವಾಗ ಗೊತ್ತು, ಇದು ಕನಸಲ್ಲಪ್ಪ, ಇದು ಸತ್ಯ. ಇದು ಅಂದರೆ ನಾನು ಏನು ಹೇಳ್ತೇನೆ, ನಾಳೆ ಸಾಯ್ತೀನಿ ಅಂತ ಸ್ವಲ್ಪ ಕೂಡ ಚಿಂತೆ ಇಲ್ಲದೆ ಜೈಲಿನಲ್ಲಿ AC ರೂಮ್ನಾಗಲ್ಲ, ಅವನ ಮನೆಗಲ್ಲ, ಜೈಲ್ನಾಗೆ ಅಷ್ಟು
ಅಷ್ಟು ಗಾಢ ನಿದ್ರೆಯಲ್ಲಿ ಮಲಗಬೇಕಂದ್ರೆ ಅವನ ಲೈಫಲ್ಲಿ ಎಷ್ಟು ಸಮಾಧಾನ ಇರಬೇಕು ಆಲೋಚನೆ ಮಾಡ್ರಿ. ಗಲಿಬಿಲಿ ಅನ್ನೋದಿಲ್ಲ. ನಾವು ದೇವರ ಶಾಂತಿ ಶಾಂತಿ ಅಂತೀವಲ್ಲ, ಸಾಧಾರಣದಲ್ಲ ಅದು ಶಾಂತಿ. ದೇವರ ಶಾಂತಿ ನಿಮ್ಮನ್ನು ಆಳಲಿ ಅಂತ ಹೇಳೋದಾದರೆ ಬೇರೆ ಸಮಾಚಾರ ಕೇಳಿದರೆ ನಿಮಗೇನಾಗ್ತದೆ? ಆ ಧೈರ್ಯ ಇದ್ದಿದ್ದ ಧೈರ್ಯ ಹೋಗ್ಬಿಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಮುಗಿಸ್ತಾ ಇದ್ದೀನಿ. ಯಾರು ನಿಮ್ಮಲ್ಲಿ ಜೀವಿಸ್ತಾ ಇದ್ದಾರೆ? ಇನ್ನು ಜೀವಿಸುವುದು ನೀವಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಆಮೆನ್. ನಿಂತ್ಕೊಳ್ರಿ ಕರ್ತನ ಸನ್ನಿಧಾನದಲ್ಲಿ, ಕರ್ತನ ಸನ್ನಿಧಾನದಲ್ಲಿ ನಿಂತ್ಕೊಳ್ರಿ. ಲಾಸ್ಟ್ ಟೈಮ್ ನಾನು ವಾಕ್ಯ ಹಂಚುವಾಗ ಯಾರೋ ಒಬ್ಬರು ಸಾಕ್ಷಿ ಹೇಳಿದರು. ನಾನು ಈಸ್ಟರ್ ದಿನನೋ ಯಾವಾಗೋ ವಾಕ್ಯ ಹಂಚುವಾಗ ತಲೆ ಮೇಲೆ ಕೈ ಇಟ್ಟು ನಾವು ಘೋಷಣೆಗಳನ್ನು ಮಾಡಿದ್ವಿ. ಒಬ್ಬರು ಬಂದರು ಗುಗ್ಗರಟ್ಟಿಯಿಂದ, ಇವತ್ತು ಬಂದಿಲ್ಲ ಅವ್ರು. ಗುಗ್ಗರಟ್ಟಿಯಿಂದ ಬಂದರು. ನಾನು ಅಂದ್ಕೊಂಡೆ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರ್ಥನೆ ಮಾಡಿಸೋ. ಯಾಕಂದರೆ ಇನ್ನು ಕೆಲವ್ರು 2-3 ಬಂದರು. ಇಲ್ಲಿ ಪ್ರಾರ್ಥನೆ ಮಾಡಿರ್ತೀವಿ, ವಾಕ್ಯ ಹೇಳಿರ್ತೀವಿ, ಮತ್ತೆ ಬರ್ತಾರೆ ಅವ್ರು ಪ್ರಾರ್ಥನೆ. ಅಂದರೆ ಅವ್ರಿಗೆ ಇನ್ನೂ ವಾಕ್ಯ ಅರ್ಥ ಆಗಿಲ್ಲ ಅಂತ ಪ್ರಾರ್ಥನೆ ಮಾಡಿಸ್ಕೊಳ್ಬಾರ್ದು ಅಂತ ನಾನು ಹೇಳಲ್ಲ. ಆದರೆ ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದರಲ್ಲಿ ನಾವು ವಾಕ್ಯ ಕೇಳಿದರೆ ಪ್ರಾರ್ಥನೆ ಅವಶ್ಯಕತೆ ಇರಲ್ಲ ಪ್ರಿಯರೇ. ಇವ್ರು ಬಂದರೆ ನಾನು ಅಂದ್ಕೊಂಡೆ ಮತ್ತೆ ಪ್ರಾರ್ಥನೆ, ನಾನು ಆಗಲೇ ಪ್ರಾರ್ಥನೆ ಮಾಡಿದೆ ಅಲ್ಲ ಅಂತಂದೆ. ಇಲ್ಲ ಸರ್, ಪ್ರಾರ್ಥನೆಗಲ್ಲ, ನೀವು ಕೈ ಮೇಲೆ ಹಿಂಗೆ ಇಟ್ಟು ಅರಿಕೆ ಮಾಡ್ತಾ ಇರುವಾಗ ನನಗೆ ತಲೆಯಿಂದ ಕಾಲಿನವರೆಗೂ ಶಾಕ್ ಹೊಡೆದಂಗಾಗಿ ಎಲ್ಲ ನಂದು ಇವೆಲ್ಲ ಬಿಟ್ಟು ಹೋಗ್ಬಿಟ್ವು, ನೋವುಗಳೆಲ್ಲ ಬಿಟ್ಟು ಹೋಗ್ಬಿಟ್ವು ಅಂತ ಬಂದು ಸಾಕ್ಷಿ ಹೇಳಿದ್ಲ. ಆಮೇನ್. ಯಾಕೆ ನಾನು ವಾಕ್ಯ ಹೇಳೋದ್ರಲ್ಲಿ ನಾನು ಅಷ್ಟು ಇದು ಕೊಡ್ತೇನೆ ಅಂತಂದರೆ, ನಿಮ್ಮಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾದರೆ ಪ್ರಿಯರೇ, ಯಾರ ಹತ್ರ ನೀವು ತಲೆ ಕೊಡುವ ಅವಶ್ಯಕತೆ ಇಲ್ಲ ಪ್ರಾರ್ಥನೆಗಾಗಿ. ನೀವು ಹುಡುಕ್ತೀರಿ ನಾನು ಯಾರಿಗಾಗಿ ಪ್ರಾರ್ಥನೆ ಮಾಡಲಿ ಎಂಬುದಾಗಿ. ಹಲ್ಲೆಲೂಯ. ಯಾಕಂದರೆ ಜೀವಿಸುವುದು ನೀವಲ್ಲ, ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ನಿಮ್ಮಲ್ಲಿ ಯಾವುದನ್ನ ಬೇನೆಗಳು ಅಸ್ವಸ್ಥತೆಗಳಿದ್ದರೆ ನೀವೇನು ಮಾಡಿ? ಫಸ್ಟ್ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ನೀವು ಯಾರಿಗಾಗ್ರಿ ಪ್ರಾರ್ಥನೆ ಮಾಡುವಾಗ ನೀವೇನು ಮಾಡಿ? ಸ್ವಲ್ಪ ಜನ ಸಂಕೋಚ. ಯಾಕೆ ಭಯ ಪಡ್ತಾರೆ? ಯಾಕೆ ಸಂಕೋಚ? ಯಾಕೆ ಹೆದರಿಕೆ? ಡೌಟು. ನನ್ನಲ್ಲಿ ಏನಿದೆ, ಅವರಲ್ಲಂದ್ರೆ ಏನೋ ಇದಪ್ಪ, ಅವ್ರ ಪಾಸ್ಟರ್ಗಳಿದೆಯಪ್ಪ, ಅವ್ರ ಅಭಿಷಿಕ್ತರಪ್ಪ. ಯಾರು ಹೇಳಿದ್ರು? ನಾವು ಕ್ರಿಸ್ತನಲ್ಲಿದ್ದೇವೆ. ಪೌಲನು ಕ್ರಿಸ್ತನಲ್ಲಿದ್ದ, ಪೇತ್ರನು ಕ್ರಿಸ್ತನಲ್ಲಿದ್ದ, ನೀವು ಕ್ರಿಸ್ತನಲ್ಲಿದ್ದೀರಿ. ಇನ್ನು ಜೀವಿಸುವುದು ನೀವಲ್ಲ, ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುವವನಾಗಿದ್ದಾನೆ. ಆಮೇನ್. ಸೊ ಧೈರ್ಯವಾಗಿ ಪ್ರಾರ್ಥನೆ ಮಾಡ್ಬೇಕು. ನೀವೇನು ಯಾರನ್ನ ಅಸ್ವಸ್ಥತೆಯಲ್ಲಿದ್ದರೆ ಕೈ ಇಡ್ಬೇಕು. ನಮಗೆ ಭಯ, ನಾನು ಪ್ರಾರ್ಥನೆ, ನೀನಲ್ಲ ಪ್ರಾರ್ಥನೆ ಮಾಡೋದು. ಇಲ್ಲಿ ನೀನು ಕೈ ಇಡ್ತಾ ಇದೆಯೇ, ಅದ್ರ ಒಳಗಿಂದ ಕ್ರಿಸ್ತನು ಕೈ ಇಡ್ತಾ ಇದ್ದಾನೆ ಅಲ್ಲಿ. ಯಾಕಂದ್ರೆ ಜೀವಿಸುವುದು ನೀನಲ್ಲ, ಕ್ರಿಸ್ತನು ನಿನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಹಲ್ಲೆಲೂಯ. ಓಕೆ. ಸೊ ಅದಕ್ಕೆ ನಾನು ಕೆಲವು ಅರಿಕೆಯನ್ನು ಮಾಡೋಣ. ಪೂರ್ಣ ಹೃದಯದಿಂದ ಮಾಡ್ರಿ, ನಾವು ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ನಿಮ್ಮ ಕೈ ನಿಮ್ಮ ಮೇಲೆ ಇಟ್ಕೊಳ್ರಿ ಪ್ರಿಯರೇ. ನಿಮ್ಮ ತಲೆ ಮೇಲಾದರೂ ನಿಮ್ಮ ಎದೆ ಮೇಲಾದರೂ ಇಟ್ಕೊಳ್ರಿ, ಕಣ್ಣು ಮುಚ್ಕೊಳ್ರಿ. ಪೂರ್ಣ ಹೃದಯದಿಂದ ನಾನು ಹೇಳುವ ಒಂದೊಂದು ಸಂಗತಿ ಅರ್ಥಗರ್ಭಿತವಾಗಿ ವಿಶ್ವಾಸದಿಂದ ಘೋಷಿಸಿರಿ ಪ್ರಿಯರೇ. ಕ್ರಿಸ್ತ ಯೇಸುವಿನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಹಳೆದೆಲ್ಲ ಹೋಯಿತು, ಎಲ್ಲವೂ ಹೊಸದಾಗಿದೆ. ಯೇಸು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಮರಣದಿಂದ ಎದ್ದನೋ ಹಾಗೆಯೇ ನಾನು ಕೂಡ ಜೀವಂತವಾಗಿ ಎದ್ದು ದೇವರ ಮಹಿಮೆಯಿಂದ ಈ ಹೊಸ ಜೀವನವನ್ನು ಜೀವಿಸುತ್ತಾ ಇದ್ದೇನೆ. ಹೇಳಿ, ನಾನು ಕ್ರಿಸ್ತನೊಂದಿಗೆ ಕ್ರೂಜೆಗೆ ಹಾಕಲ್ಪಟ್ಟಿದ್ದೇನೆ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಈಗ ನಾನು ಜೀವಿಸುವ ಜೀವನ ಅದು ಅಸಾಧಾರಣವಾದ, ಉನ್ನತವಾದ, ಪರಲೋಕದ ಕ್ರಿಸ್ತನ ಜೀವವಾಗಿದೆ. ನಾನು ಜೀವಿಸುವ ಜೀವವು ಮೇಲಣ ಲೋಕದ ಕ್ರಿಸ್ತನಲ್ಲಿರುವ ಜೀವವಾಗಿದೆ. ಮರಣವನ್ನು ಗೆದ್ದಂತ ಈ ಜೀವವು ಪಾಪ, ಶಾಪ, ಎಲ್ಲ ರೋಗ, ಎಲ್ಲ ಕೀಟಾಣುಗಳು, ಎಲ್ಲ ಸೈತಾನ ಶಕ್ತಿಗಳು, ಎಲ್ಲ ಮಾಟ ಮಂತ್ರದ ಶಕ್ತಿಗಳನ್ನು ಜಯಿಸಿರುವಂಥ ಜೀವ. ಯೇಸು ನಾಮದಲ್ಲಿ ಎಲ್ಲ ಬೇನೆಗಳಿಗೆ, ಎಲ್ಲ ರೋಗಗಳಿಗೆ, ಎಲ್ಲ ದುರಾತ್ಮಗಳಿಗೆ ನಾನು ಆಜ್ಞೆ ಕೊಡ್ತೇನೆ,
ಬಿಟ್ಟು ಹೋಗು, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಮತ್ತು ನಾನು ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ನನ್ನಲ್ಲಿರುವ ಜೀವ, ನನ್ನಲ್ಲಿರುವ ಕ್ರಿಸ್ತನ ಜೀವ ಅವರನ್ನು ಮುಟ್ಟಿ ಅವರನ್ನು ಗುಣ ಮಾಡುವಂಥದ್ದಾಗಿದೆ. ನನ್ನಲ್ಲಿರುವ ಜೀವ ಶಾಂತಿಯ ಜೀವ, ನನ್ನಲ್ಲಿರುವ ಜೀವ ಸಮಾಧಾನದ ಜೀವ, ನನ್ನಲ್ಲಿರುವ ಜೀವ ಪವಿತ್ರಾತ್ಮನಲ್ಲಿ ಸಂತೋಷದ ಜೀವ. ಕ್ರಿಸ್ತನು ಹೇಗೆಯೋ ಹಾಗೆಯೇ ನಾನು ಈ ಲೋಕದಲ್ಲಿ ಜೀವಿಸುತ್ತೇನೆ. ಯೇಸು ನಾಮದಲ್ಲಿ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಯಾರನ್ನ ಅಸ್ವಸ್ಥತೆಯಲ್ಲಿ ಬಂದರೆ ನಿಮ್ಮ ದೇಹ ಪರೀಕ್ಷೆ ಮಾಡಿಕೊಳ್ಳ್ರಿ. ಆ ಕ್ರಿಸ್ತನ ಜೀವ, ನಾನೇ ಜೀವ, ಪುನರುತ್ಥಾನ ಅನ್ನುವಂಥ ಜೀವ ನಿಮ್ಮಲ್ಲಿ ಸದಾ ಇರುವಂಥದ್ದಾಗಿದೆ, ಕಾರ್ಯ ಮಾಡ್ತದೆ, ನಿಮ್ಮ ಮುಖಾಂತರ ಹರಿಯುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.